ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಭಗವಾನ್ ಬುದ್ಧರನ್ನು ಮತ್ತು ಎಲ್ಲ ಜೀವನ್ಮುಕ್ತ ಮಹಾತ್ಮರನ್ನು ಜ್ಞಾಪಿಸಿಕೊಳ್ಳುತ್ತಾ ಇವತ್ತಿನ ಒಂದು ವ್ಯಾಸಂಗದ ವಿಷಯಕ್ಕೆ ನಾವು ಹೋಗೋಣ. ನಾವು ಭಗವಾನ್ ಬುದ್ಧರ ಬೋಧೆಗಳಲ್ಲಿ ಏನನ್ನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಆ ವಿಷಯವಾಗಿ ಶರಣರ ವಚನಗಳಲ್ಲಿ ಏನು ಸಿಗತ್ತೆ ಅನ್ನುವಂತಹ ಯಾವ ವಚನ ಆ ವಿಷಯದಲ್ಲಿ ಸಿಗತ್ತೆ ಅಂತ ಹೇಳಿ ಆ ಎರಡನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಇದಕ್ಕೆ ಹೋಲಿಕೆ ಆಗುವಂತಹ ವಚನಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಬುದ್ಧರ ಬೋಧೆ ಅಂದರೆ ಅಷ್ಟಾಂಗ ಮಾರ್ಗ, ಅದರಲ್ಲಿರುವ 8 ಮಾರ್ಗಗಳಿಗೆ ನಾವು ಇಲ್ಲಿ ವಚನಗಳು ಯಾವ್ಯಾವುದು ಸಿಗುತ್ತೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ವಚನಕಾರರು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಶರಣರ ಬೋಧೆಗಳಲ್ಲಿ ಬಹಳಷ್ಟು ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು, ನೈತಿಕ ವಿಚಾರಗಳನ್ನು, ಸಾಮಾಜಿಕ ವಿಚಾರಗಳನ್ನು, ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ತನ್ನ ಒಂದು ಉದ್ಧಾರಕ್ಕಾಗಿ ವಚನಗಳನ್ನು ಧಾರಾಳವಾಗಿ ಆಧರಿಸಿ ಮುಂದೆ ನಡೆಯುವಷ್ಟು ಬೋಧೆಯನ್ನು ವಚನಗಳಲ್ಲಿ ನಾವು ನೋಡ್ತೇವೆ. ಹಾಗೆ ನಾವೇನು ಮಾಡಿದ್ವಿ ಅಂದರೆ ಹಿಂದಿನ ತಿಂಗಳುಗಳಲ್ಲಿ ಬುದ್ಧರ ಬೋಧೆಗಳು ಹೇಗೆ ಮತ್ತು ವಚನಗಳ ಬಗ್ಗೆ ವಿಷಯವನ್ನು ತಿಳ್ಕೊಂಡಿದ್ದಲ್ದಲೇ ಸರಿಯಾದ ನಂಬಿಕೆ ಮತ್ತು ಸರಿಯಾದ ಯೋಚನೆ, ಈ 2 ವಿಷಯಗಳನ್ನು ನಾವೀಗಾಗಲೇ ಮಾಡಿದ್ದೇವೆ. ಇವತ್ತು 3ನೆಯದಾದಂತಹ ಸಮ್ಯಕ್ ವಾಚ ಅಥವಾ ಸರಿಯಾದ ಮಾತು, ಇದರ ಬಗ್ಗೆ ತಿಳ್ಕೊಂಡು ಮೊದಲು ಬುದ್ಧರ ಬೋಧೆಯಲ್ಲಿ ಏನು ಹೇಳಿದ್ದಾರೆ ಅಷ್ಟಾಂಗ ಮಾರ್ಗದಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಂತರ ನಾವೇನು ಮಾಡೋಣ, ವಚನಗಳಲ್ಲಿ ಮಾತಿನ ಬಗ್ಗೆ ಏನನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತು ನಾವು ತಿಳ್ಕೊಳ್ತಾ ಇರೋದು ಸರಿಯಾದ ಮಾತು. ಅಂದರೆ ನಾವು ಮಾತಾಡೋಕ್ಕೆ ಬರಲ್ವ? ನಮಗೆ ಖಂಡಿತ ಬರುತ್ತೆ. ಆದರೆ ಆಡೋ ಮಾತು ಹೇಗಿರಬೇಕು, ಹೇಗಿರಬಾರ್ದು, ಎರಡೂ ಕೂಡ ನಮಗೆ ಗೊತ್ತಿರಬೇಕು. ಆಡೋ ಮಾತು ಹೇಗಿರಬೇಕು ಅಂತ ಹೇಳಿ ಬುದ್ಧರು ಏನು ಹೇಳ್ತಾರೆ ಅಂತ ನೋಡೋಣ. ಮಾತುಗಳನ್ನು ಅವ್ರು ಹೇಳ್ತಾರೆ, ಮಾತುಗಳು ನಿಮ್ಮ ಸಾಧನೆಯ ಪಥವನ್ನಾಗಿ ಮಾಡ್ಕೊಳ್ಬೇಕು ಅಂತ. ನೀವು ಆಡೋ ಮಾತು ನಿಮ್ಮ ಸಾಧನೆಯ ಒಂದು ಪಥವಾಗಬೇಕು, ಏನೋ ಮಾತಾಡೋದಲ್ಲ ಅಂತ ಹೇಳ್ತಾರೆ. ಅಂದರೆ ಸಾಧನೆಯ ಪಥವಾಗಲಿಕ್ಕೆ ಬೇಕಾದಂತಹ ಮಾತನ್ನು ಹೇಗಾಡೋದು ಅನ್ನೋದನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಅವ್ರು ಹೇಳ್ತಾರೆ, ಎಷ್ಟು ಗಾದೆಗಳಲ್ಲಿ ನಾವು ಕನ್ನಡ ಗಾದೆಗಳಲ್ಲಿ ಕೇಳ್ತೇವೆ ಅಲ್ವಾ, ಮಾತು ಬಲ್ಲವರಿಗೆ ಜಗಳವಿಲ್ಲ ಅಲ್ಲ. ಆಮೇಲೆ ಬೇಕಾದಷ್ಟು ವಿಷಯಗಳನ್ನು ಹೇಳ್ತಾರೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು, ಮತ್ತು ಮಾತೇ ಮಾಣಿಕ್ಯ, ಅನೇಕ ವಿಷಯಗಳನ್ನು, ಮಾತು ಬೆಳ್ಳಿ ಮೌನ ಬಂಗಾರ, ಈ ಎಲ್ಲ ವಿಷಯಗಳನ್ನು ನಾವು ಕನ್ನಡದ ಗಾದೆ ಮಾತುಗಳಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ, ಕೇಳ್ತೇವೆ. ಹೀಗೆ ಆ ಮಾತಿನ ಬಗ್ಗೆ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗೆ ಈ ಮಾತುಗಳಿಗೆ ಆ ಮಾತುಗಳ ವಿಷಯ ಏನಪ್ಪ ಅಂತ ಹೇಳಿದರೆ, ಆ ಮಾತುಗಳಿದೆಯಲ್ಲ ಅದು ಮಾತನ್ನು ಆಡುವ ವ್ಯಕ್ತಿಯ ಮನೋಭಾವನೆಯನ್ನು ಸೂಚಿಸುತ್ತೆ. ಅಂದರೆ ಆ ವ್ಯಕ್ತಿಯ ಅಂತರಂಗದಲ್ಲಿ ಏನು ಅನ್ನೋದನ್ನು ಅದು ಸ್ಪಷ್ಟವಾಗಿ ತೆರೆದು ತೋರಿಸುವಂತಹದ್ದು ಮಾತುಗಳು. ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುವಂತಹ ಮಾತುಗಳಾಗಿರುತ್ತೆ ಅದು. ಅದರಿಂದ ನಮ್ಮ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಬಹಳ ಹುಷಾರಾಗಿರಬೇಕು. ಯಾಕೆಂದರೆ ನಮ್ಮ ವ್ಯಕ್ತಿತ್ವ ಅದೇ ಆಗಿರುತ್ತೆ. ಹಾಗಾಗಿ ಭಗವಾನ್ ಬುದ್ಧರು ಏನು ಹೇಳ್ತಾರೆ ಮಾತಿನ ಬಗ್ಗೆ ಅಂತ ಹೇಳಿ ನೋಡೋಣ. ಸಮ್ಯಕ್ ವಾಚ, ಇದು 3ನೆಯ ಅಂಗವಾಗಿ ನಮಗೆ ಕೊಡ್ತಾರೆ. ಅಷ್ಟಾಂಗ ಮಾರ್ಗದಲ್ಲಿ 3ನೆಯ ಅಂಗ ಸಮ್ಯಕ್ ವಾಚ. ಭಗವಾನರು ಹೇಳ್ತಾರೆ, ಸದಾಕಾಲ ಸತ್ಯಕ್ಕೆ ಕುಂದು ಬರದಂತಹ ಮಾತುಗಳನ್ನೇ ಆಡಿ. ಮೇಜರ್ ಥಿಂಗ್ ಅದೇ, ಏನು, ಸತ್ಯಕ್ಕೆ ಕುಂದು ಬರದಂತಹ ಮಾತುಗಳನ್ನು ಆಡಬೇಕು. ಆದರೆ ಹೇಗಿರಬೇಕು? ತುಂಬ ಒರಟೊಟ್ಟಗೆ ಇದು ಸತ್ಯ ಅಂತ ಹೇಳೋದ ಅಲ್ಲ. ಅವ್ರು ಹೇಳ್ತಾರೆ, ಮಾತು ಹಿತವಾಗಿರಬೇಕು, ಮಾತು ಮಿತವಾಗಿರಬೇಕು, ಸುಳ್ಳನ್ನು ಹೇಳಲೇಬಾರದು. ಇದೆಲ್ಲವೂ ಭಗವಾನ್ ಬುದ್ಧರ ಒಂದು ಆದೇಶ. ಹಾಗೂ ಮಾತನಾಡುವವರು ಮಾತನಾಡುವ ವಿಷಯದ ಬಗ್ಗೆ ಅತಿಯಾದ ಉತ್ಪ್ರೇಕ್ಷೆ ಮಾಡುವುದು ಬೇಡ. ನನಗೆ ಸತ್ಯ ಗೊತ್ತು ಅಂತ ಹೇಳಿ ಅದನ್ನು ಹೇಳ್ತಾ 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 ಎಷ್ಟೊಂದು ಬೇಕಾದರೂ ಅದನ್ನು ಉತ್ಪ್ರೇಕ್ಷೆ ಮಾಡಿಬಿಡಬಹುದು. ಇಲ್ಲಿ ಉತ್ಪ್ರೇಕ್ಷೆ ಮಾಡುವಂತಿಲ್ಲ. ಬಹಳ ಹುಷಾರಾಗಿ ಮಾತನ್ನು ಆಡಬೇಕು ಅಂತ ಹೇಳ್ತಾರೆ ಬುದ್ಧರು. ಇನ್ನೊಬ್ಬರ ಬಗ್ಗೆ ಅವರ ಹಿಂದೆ ಮಾತಾಡಬಾರ್ದು. ಇದೆಲ್ಲ ವಿಷಯಗಳು ಅವ್ರು ಹೇಳಿರುವಂಥದ್ದು. ಮತ್ತು ಅವ್ರ ಹಿಂದೆ ಆಡ್ಕೊಳ್ಳೋದನ್ನು ಬಿಟ್ಬಿಡ್ಬೇಕು. ಚಾಡಿ ಹೇಳೋದಂತೂ ಬೇಡವೇ ಬೇಡ.
ಅವ್ರಿಗೆ ಹೇಳೋಣ, ಹೀಗಿದೆ, ನನಗೆ ಹೀಗೆ ಅನಿಸುತ್ತೆ, ಇದನ್ನು ತಿದ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಡೈರೆಕ್ಟಾಗಿ ಹೇಳೋಣ. ಅದು ಬಿಟ್ಬಿಟ್ಟು ಹಿಂದೆ ಇನ್ನೊಬ್ರಿಗೆ ಚಾಡಿ ಹೇಳುವಂಥದ್ದು ಬೇಡ ಅಂತ ಹೇಳ್ತಾರೆ. ಇದರ ಜೊತೆಗೆ ಸತ್ಯವನ್ನೇ ನುಡಿದರೂ ಕೂಡ ಅದು ತುಂಬ ಕಠಿಣವಾಗಿ ಇರದಂತೆ ನೋಡಿಕೊಳ್ಳಿ, ಬಹಳ ಹುಷಾರಾಗಿ ಮಾತಾಡಿ ಅಂತ ಹೇಳ್ತಾರೆ. ಮತ್ತು ಹರಟೆ ಹೊಡೆಯೋದು ಬೇಡ. ಯಾಕೆಂದರೆ ಹರಟೆ ಹೊಡೆಯುವಾಗ ಏನಾಗುತ್ತೆ, ಏನೇನೋ ಮಾತು ಮಧ್ಯದಲ್ಲಿ ಬಂದುಬಿಡುತ್ತೆ ನಮಗೆ ಗೊತ್ತಿಲ್ಲದಂತೆ. ಹಾಗಾಗಿ ಹರಟೆ ಹೊಡಿಬಾರ್ದು. ಯಾವಾಗಲೂ ಅತ್ಯಂತ ಪ್ರಾಮಾಣಿಕವಾಗಿ ನಂಬಿಕೆಗೆ ಅರ್ಹವಾದಂತಹ ನೇರ ಮಾತುಗಳನ್ನೇ ಆಡಬೇಕು. ಇದನ್ನು ಸಮ್ಯಕ್ ವಾಚ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಈ ರೀತಿಯಲ್ಲಿ ಬಾಳಿದಾಗ ಏನಾಗುತ್ತೆ, ಯಾತಕ್ಕೆ ಒಳ್ಳೆ ಮಾತೇ ಆಡಬೇಕು ಯಾವಾಗಲೂ ನಾವು ಅಲ್ವಾ ಅಂತಂದರೆ ಅವ್ರು ಹೇಳ್ತಾರೆ, ನಾವು ಅತ್ಯಂತ ವೈಚಾರಿಕರಾಗ್ತೇವೆ ಯಾವಾಗ ಈ ರೀತಿ ಮಾತನಾಡ್ತೇವೆ, ಸತ್ಯವನ್ನೇ ಆಡ್ತೇವೆ, ಇನ್ನೊಬ್ಬರಿಗೆ ಹರಟು ಮಾಡಲ್ಲ, ತೊಂದರೆ ಕೊಡಲ್ಲ, ಸತ್ಯವನ್ನು ಬಿಟ್ಟು ಬೇರೇನೂ ಮಾತಾಡೋದಿಲ್ಲ, ನೇರವಾಗಿ ನಡೆ ನುಡಿ ಹಿತಮಿತವಾಗಿ ನಾನು ಮಾತಾಡ್ತೀನಿ ಅಂತ ಏನಾಗುತ್ತೆ ಅಂದರೆ ವೈಚಾರಿಕತೆ ಬರುತ್ತೆ, ನಮಗೆ ವಿಚಾರ ಮಾಡುವ ಶಕ್ತಿ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಹಾಗೂ ಅತ್ಯಂತ ರಚನಾತ್ಮಕವಾಗಿರ್ತೇವೆ, ಅಂದರೆ ಕ್ರಿಯೇಟಿವ್ ಪೀಪಲ್ ಆಗ್ತೇವೆ. ಒಂದು ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿದು ಅದನ್ನು ಮಾಡುವಂತಹ, ಸಾಧನೆಗೆ ಅಳವಡಿಸಿಕೊಳ್ಳುವಂತಹ, ಇತರರಿಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡುವ ಹಂತಕ್ಕೆ ನಾವು ಬರ್ತೇವೆ ಬರೀ ಒಳ್ಳೆಯ ಮಾತಿನಿಂದ. ಆ ಮಾತನ್ನು ಹೇಗೆ ಆಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಇಷ್ಟೆಲ್ಲ ವಿಷಯಗಳು ನಡೆಯುತ್ತೆ. ಅದರಿಂದ ಮಾತಿನಿಂದ ಲೋಕಕ್ಕೆ ಹಿತ ಮತ್ತು ಪ್ರತಿಯೊಬ್ಬರಿಗೂ ಹಿತ. ಎಲ್ಲರೂ ನಗು ನಗುತ್ತಾ ಸಹೋದರರಂತೆ ಬಾಳಲಿಕ್ಕೆ ಮಾತು ಕೂಡ ಸಹಾಯ ಮಾಡುವಂತಹ ಒಂದು ವಿಷಯ ಆಗತ್ತೆ. ಅದಕ್ಕಾಗಿಯೇ ಬಲ್ಲವರು ಏನು ಹೇಳ್ತಾರೆ ಅಂದರೆ ಮಾತು ಮಾಣಿಕ್ಯ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಬೆಲೆ ಉಳ್ಳದ್ದು ಅಂತ ಅರ್ಥ. ಮಾಣಿಕ್ಯವನ್ನು ಎಷ್ಟು ಜೋಪಾನ ಮಾಡ್ತೇವೆ ನಾವು, ಅದೇ ರೀತಿಯಲ್ಲಿ ಮಾತನ್ನೇ ಜೋಪಾನವಾಗಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಯಾವಾಗ ಬೇಕೋ ಅಷ್ಟನ್ನೇ ಮಾತ್ರ ಉಪಯೋಗಿಸಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಮಾತು ಆಡಿದರೆ ಹೋಯಿತು, ಮುತ್ತು ಉಡಿದ್ರೆ ಹೋಯಿತು ಅಂತ ಇನ್ನೊಂದು ಗಾದೆ ಇದೆ. ಅದರಿಂದ ಸರಿಯಾದ ವೇಳೆಯಲ್ಲಿ ಸರಿಯಾದ ಮಾತಾಡಿದ್ರೆ ಸರಿ, ತಪ್ಪು ಮಾತನಾಡಿ ಆಮೇಲೆ ಇಲ್ಲ ನಾನು ಹಾಗಂದಿಲ್ಲ ಕ್ಷಮಿಸ್ಬಿಡಿ ಸಾರಿ ಅಂತ ಅಂದುಬಿಟ್ರೆ ಹೋಗುತ್ತಾ ಆ ವಿಷಯ? ಇಲ್ಲ. ಒಂದು ಸಲ ಆಡಿದ ಮಾತು ಬಾಯಿಂದ ಈಚೆ ಬಂದರೆ ಅದು ಮುಗೀತು. ಮತ್ತು ನಮಗೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳ ಆಗಲ್ಲ. ಕ್ಷಮೆ ಅಂತ ಕ್ಷಮೆ ಯಾಚಿಸಬಹುದು, ಆದರೆ ಆ ಮಾತು ಹಿಂದಕ್ಕೆ ಬರಲ್ಲ. ಅದರಿಂದ ಮಾತಾಡುವಾಗ ಬಹಳ ಹುಷಾರಾಗಿರಬೇಕು. ಆಮೇಲೆ ಹೇಗೆ ಮಾತಾಡ್ತೀವಿ ಅದರಂತೆ ನಡೆಯಲೇಬೇಕು. ನಡೆಯದೇ ಇರುವಂತಹ ಮಾತು ವ್ಯರ್ಥ. ಆ ಮಾತು ಆಡಲೇಬಾರ್ದು. ನಡೆಯೋದಕ್ಕೆ ಆಗದಲ್ಲೇ ಇರುವಂತಹ ಮಾತನ್ನು ಆಡೋದೇ ಬೇಡ ಅಂತ ಹೇಳ್ತಾರೆ. ಅದನ್ನು ಇಷ್ಟು ವಿಷಯಗಳನ್ನು ಭಗವಾನ್ ಬುದ್ಧರೇ ಹೇಳ್ತಾರೆ. ಈಗ ಶರಣರ ವಚನಗಳಲ್ಲಿ ಮಾತಿನ ಬಗ್ಗೆ ಏನನ್ನು ಹೇಳ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲನೇದು ಎಲ್ರಿಗೂ ಗೊತ್ತಿರುವಂತಹ ಒಂದು ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ ಅಂತ ಕೇಳ್ತಾರೆ. ಎಷ್ಟು ಸರಳವಾಗಿದೆ, ಎಲ್ರಿಗೂ ಅರ್ಥ ಆಗುವಂಥ ವಿಷಯ. ಇದರಲ್ಲಿ ತುಂಬ ವಿವರಣೆಯನ್ನು ನಾವು ಕೊಡಬೇಕಾಗಿಲ್ಲ, ಅಷ್ಟು ಸರಳವಾದಂಥ ವಿಷಯ. ಅಂದರೆ ತುಂಬ ಸುಲಭವಾಗಿ ಅರ್ಥ ಆಗತ್ತೆ. ಅಂದರೆ ಮಾತು ಆಡಿದ್ರೆ ಮುತ್ತನ್ನು ಪೋಣಿಸಿದಂತೆ ಒಂದಕ್ಕೊಂದು ಹೊಂದಿಕೆಯಾದಂತಹ ವಿಷಯಗಳಿರಬೇಕು. ಒಂದು 4 ಮುತ್ತು ಹಾಕ್ಬಿಟ್ಟು ಮಧ್ಯದಲ್ಲಿ ಎಂಥದೋ ಒಂದೆರಡು ಮಣಿಗಳನ್ನು ಹಾಕಿಬಿಟ್ರೆ ಚೆನ್ನಾಗಾಗಲ್ಲ ಅಲ್ವಾ, ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ. ಮುತ್ತಿನ ಹಾರದಂತಿರಬೇಕು ಅಂದಾಗ ಮಧ್ಯದಲ್ಲಿ ಏನೂ ಸೇರಿಸಬಾರ್ದು. ಏನು ಬೇಕೋ ಅದನ್ನು ಸೇರಿಸ್ಬೋದು, ಏನೇನೋ ಸೇರಿಸಿದ್ರೆ ಅದು ಚೆನ್ನಾಗಿರೋದಿಲ್ಲ. ಅದೇ ರೀತಿಯಲ್ಲಿ ಮಾತಾಡುವಾಗ ಕೂಡ ಅಷ್ಟು ಚೆನ್ನಾಗಿ ಇರಬೇಕು. ಮುತ್ತಿನ ಹಾರದಂತೆ ಸುಂದರವಾಗಿರಬೇಕು, ಅತ್ಯಂತ ಬೆಲೆಯುಳ್ಳ ಮಾತನ್ನು ಮಾತ್ರವೇ ಆಡಬೇಕು ಅಂತಾರೆ. ಹಾಗಾಗಿ ಮಾಣಿಕ್ಯದ ಹೊಳಪಿನಂತೆ ಸ್ಫಟಿಕದ ಶಲಾಖೆಯಂತೆ ಇರಬೇಕು. ಅಂದರೆ ಅಷ್ಟೊಂದು ನಿಮ್ಮ ಮಾತಿಗೆ ಅಷ್ಟು ಚುರುಕಿರಬೇಕು, ಅಷ್ಟು ಬೆಳಕಿರಬೇಕು, ಅಷ್ಟು ಸತ್ಯ ಇರಬೇಕು, ಅಷ್ಟು ಮೌಲ್ಯ ಇರಬೇಕು. ಈ ವಿಷಯಗಳನ್ನು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸತ್ಯವಾದ ಮಾತನ್ನು ಮಾತ್ರವೇ ಆಡಬೇಕು, ಇಲ್ಲದೇ ಇದ್ದರೆ ಮಾತನ್ನೇ ಆಡಬಾರ್ದು ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ನಾವು ನಡ್ಕೋಬೇಕಾಗತ್ತೆ. ಇಲ್ಲದೇ ಇದ್ದರೆ ಶಿವ ಮೆಚ್ಚೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಶರಣರ ಪರಮಧ್ಯೇಯ ಹಾಗೂ ಆದರ್ಶ ಏನಪ್ಪ ಅಂದರೆ ನುಡಿ ಮತ್ತು ನಡತೆಯ ಸಮನ್ವಯ. ಅವರು ಅದನ್ನೇ ಹೇಳೋದು. ಅಂದರೆ ಕ್ರಿಯೆ ಮತ್ತು ಜ್ಞಾನ
ಈ ಎರಡು ಕೂಡ ಒಂದಾಗಿರಬೇಕು ಅಂತಾರೆ. ಕ್ರಿಯೆ ಮತ್ತು ಜ್ಞಾನಗಳ ಸಂಕೇತವಾಗಿ ನುಡಿ ಮತ್ತು ನಡೆ ಮತ್ತು ನುಡಿ ಎರಡೂ ಕೂಡ ಒಂದಾಗಿ ಇರಬೇಕು. ಇವೆರಡು ಒಟ್ಟಿಗೆ ಇರಬೇಕು. ಬರೀ ಜ್ಞಾನ ಇದ್ದರೆ ಸಾಕಾಗಲ್ಲ, ಜ್ಞಾನದ ಜೊತೆಗೆ ಕ್ರಿಯೆ ಇರಬೇಕು. ಆವಾಗ ಮಾತ್ರ ಮನುಷ್ಯ ಮುಂದುವರಿಯೋದಕ್ಕೆ ಸಾಧ್ಯ. ಜ್ಞಾನ ಇದೆ ಅಂತ ಬರೀ ಜ್ಞಾನ ಇಟ್ಕೊಂಡು ಕೂತಿದ್ರೆ ಏನೂ ಆಗಲ್ಲ. ಆ ಜ್ಞಾನವನ್ನು ಕ್ರಿಯೆಯ ರೂಪದಲ್ಲಿ ಮುಂದಕ್ಕೆ ತಂದಾಗ ಮಾತ್ರ ಸಾಧನೆ ಅನ್ನಿಸ್ಕೊಳ್ಳುತ್ತೆ ಅದು. ಹಾಗಾಗಿ ಶರಣರ ವಚನಗಳಲ್ಲಿರುವಂತಹದ್ದು ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯ. ಇದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಅವರು, ನಡೆ ದೇಗುಲ ನುಡಿ ದೇಗುಲ ಅಂತ ಹೇಳ್ತಾರೆ. ಅಂದರೆ ನಡೆಯುವ ಹಾಗೂ ನುಡಿದಂತೆ ನಡೆಯುವ ದೇವಸ್ಥಾನಗಳು ಶರಣರು ಅಂತ ಹೇಳ್ತಾರೆ. ಯಾರು ತಾವು ನುಡಿದಂತೆ ನಡೀತಾರೋ, ನಡೆದಂತೆ ನುಡಿತಾರೋ ಅಂಥವರು ದೇವಸ್ಥಾನಗಳಂತೆ, ಓಡಾಡುವ ದೇವಸ್ಥಾನಗಳಂತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ವಚನಗಳಲ್ಲಿ. ಹೇಗೆ ನೋಡಿ, ಮನುಷ್ಯ ಒಬ್ಬ ಮಾನವ ದೇವಮಾನವ ಆಗೋದು ಹೇಗೆ ಅಂದರೆ, ಈ ಎಲ್ಲಗಳನ್ನು ಸಾಧನೆಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಾಗ ಅವನೇ ದೇವಸ್ಥಾನ ಆಗಿಬಿಡ್ತಾನೆ. ಅವನ ಹೃದಯದಲ್ಲಿರುವ ಆತ್ಮವೇ ದೇವರಾಗ್ಬಿಡುತ್ತೆ. ಈ ಹಂತಕ್ಕೆ ಮನುಷ್ಯನನ್ನು ನೋಡ್ತಾರೆ ಅವರು. ಅಂದರೆ ಎಂತಹ ಭಾವನೆಗಳನ್ನು ನಾವು ಈ ವಚನಗಳಲ್ಲಿ ನೋಡಬಹುದು. ಇನ್ನು ಮುಂದೆ ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಸಾಧಕ ಅವನ ಮಾತು, ಮನಸ್ಸು, ಕಾಯಕ ಎಲ್ಲದರಲ್ಲೂ ಏನಿರಬೇಕು? ದೇವರನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅವನನ್ನು ನೆನೆಸ್ಕೊಂಡು, ಅವನ್ನೇ ಮನಸ್ಸಲ್ಲಿ ತುಂಬಿಕೊಂಡು, ಅವನನ್ನೇ ಹಾಡ್ತಾ, ಅವನ ಮಾತನ್ನೇ ಹೇಳ್ತಾ, ಅವನ ಗುಣಗಾನವನ್ನೇ ಮಾಡ್ತಾ ಇದ್ದಾಗ ಇನ್ನೇನನ್ನ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ? ದೈವತ್ವವನ್ನಲ್ಲದೆ ದೈವತ್ವವೇ ಅವರಾಗಿ ಇರುವಂತಹ ಒಂದು ಸ್ಥಿತಿ. ಆಗ ಮಾತ್ರ, ಅಂದರೆ ದೇವರನ್ನೇ ನೆನೆಸಿಕೊಂಡು ದೇವರ ಕೀರ್ತನೆಯನ್ನೇ ಕೇಳುತ್ತಾ ಆ ರೀತಿಯ ಕೆಲಸಗಳನ್ನೆಲ್ಲ ಸಮಾಜೋದ್ಧಾರದ ಕೆಲಸವನ್ನು ಮಾಡ್ತಾ ಇದ್ದಾಗ, ಅಂದರೆ ಇವರು ಯಾರೂ ಶರಣರು ನಾನು ಬರೀ ದೇವರ ಧ್ಯಾನ ಮಾಡ್ತಾ ಕೂತಿರ್ತೀನಿ, ತಪಸ್ಸು ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಕೂತವರಲ್ಲ. ಅವರು ಸಮಾಜಮುಖಿಯಾಗಿ ಕಾರ್ಯವನ್ನು ಮಾಡಿದಂಥವರು. ಪ್ರತಿಯೊಬ್ಬರೂ ಕೂಡ ಎಲ್ಲರನ್ನ ಮುಂದೆ ತರುವಂತಹ ಕೆಲಸವನ್ನು ಮಾಡಿದಂತಹವರು. ಹಾಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸೋದಿರ್ಬೋದು, ಜನರಿಗೆ ಊಟಗಳನ್ನು ಕೊಡೋದಿರ್ಬೋದು, ಜ್ಞಾನ ದಾಸೋಹ ಇರಬಹುದು, ಎಲ್ಲವನ್ನ ಕಾರ್ಯವನ್ನು ಕಾಯಕವೇ ಕೈಲಾಸ ಅನ್ನೋದು ಅದಕ್ಕೆ ಹೇಳುವಂತಹದ್ದು. ಅಂದರೆ ಪ್ರತಿಯೊಂದನ್ನು ಕೂಡ ಅವ್ರು ಕೆಲಸ ಮಾಡ್ತಾ ಇದ್ದೆ, ಅಂದರೆ ಮಾಡ್ತಾ ಇದ್ದರೂ ಕೂಡ ಮನಸ್ಸೆಲ್ಲ ಶಿವನ ಮೇಲೆಯೇ ನೆಟ್ಟಂತಹ ಇವರು ಆಗಿದ್ದರು. ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿ ಇರುವಂಥವ್ರಿಗೆ ಭಗವಂತನನ್ನು ಬಿಟ್ಟು ಬೇರೆ ಯಾವ ಯೋಚನೆ ಬರಲಿಕ್ಕೆ ಸಾಧ್ಯ? ಯಾವ ಯೋಚನೆಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ದೇವರಂತೆಯೇ ನಾವಾಗುವುದು ಸುಲಭ ಅನ್ನುವುದು ಶರಣರ ಮತ. ಅಂದರೆ ಅವನನ್ನೇ ನೆನೆಸ್ಕೊಳ್ತಾ ಯಾವಾಗಲೂ ಕೂಡ ಅವನ ಹತ್ತಿರವೇ ಇರುವಂತಹ ಒಂದು ಸ್ಥಿತಿ. ಇನ್ನು ಮೂರನೇದು ಇನ್ನೊಂದು ಶ್ಲೋಕ ನೋಡೋಣ. ಕೆರೆ ಹಳ್ಳ ಬಾವಿಗಳು ಮೈ ತೆಗೆದೊಡೆ, ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು, ವಾರಿಧಿ ಮೈ ತೆಗೆದೊಡೆ ರತ್ನಗಳ ಕಾಣಬಹುದು, ನಮ್ಮ ಕೂಡಲ ಸಂಗನ ಶರಣರು ಮೈ ತೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಅಪರೂಪದ ಒಂದು ವಚನ ಅಂತ ಹೇಳ್ಬೋದು. ಅವ್ರು ಹೇಳ್ತಾರೆ, ಬಸವಣ್ಣ ಈ ಸಣ್ಣ ಪುಟ್ಟ ಕೆರೆಗಳು, ಹಳ್ಳಗಳು, ಬಾವಿಗಳು ಇಂಥದ್ರ ನೀರನ್ನು ಅದನ್ನೆಲ್ಲ ತೆಗೆದುಬಿಟ್ರೆ ಅಥವಾ ಅದರ ಆಳದಲ್ಲಿ ಹೋಗಿ ನೋಡಿದ್ರೆ ನಮಗೇನು ಸಿಗತ್ತೆ? ಒಂದಷ್ಟು ಕಪ್ಪೆ ಚಿಪ್ಪು, ಒಂದಷ್ಟು ಶಂಖ, ಮುರಿದೋಗಿರೋ ಅಂಥದ್ದು ಅದು ಇದು, ಆಮೇಲೆ ಕಲ್ಲು ಮುಳ್ಳು ಅಂಥದ್ದು ಸಿಕ್ಕತ್ತೆ ಅಷ್ಟೇನೇನೆ. ಅಂಥ ಕಪ್ಪೆ ಚಿಪ್ಪು, ಶಂಖದ ಪುಡಿ ಇಂಥದ್ದು ಮಾತ್ರ ಸಿಗುತ್ತೆ, ಬರೀ ಗುಳ್ಳೆ. ಇವೆಲ್ಲವೂ ಕೂಡ ನಿಸ್ತೇಜವಾದದ್ದು, ಉಪಯೋಗಕ್ಕೆ ಬರದೇ ಇರುವಂತಹದ್ದು. ಆದರೆ ವಿಶಾಲವಾದ ಆಳವಾದಂತಹ ಸಮುದ್ರವನ್ನು, ಅದರ ನೀರಿನ ಅಡಿಯಲ್ಲಿ ಹೋಗಿ ನೋಡಿದಾಗ ಏನು ಸಿಗುತ್ತೆ ಅಂದರೆ, ಅಲ್ಲಲ್ಲಿ ರಾಶಿಯಾಗಿ ಚೆಲ್ಲಿರುವ ರತ್ನ, ಹವಳ ಇಂತಹದರ ನಿಧಿಯನ್ನೇ ನಾವು ಸಮುದ್ರದಲ್ಲಿ ನಾವು ನೋಡಬಹುದು. ಯಾಕೆಂದರೆ ರತ್ನಗರ್ಭಾವ ಸುಂದರ ಅಂತ ಹೇಳ್ತಾರೆ. ರತ್ನದ ಆಗರವೇ ನಮ್ಮ ಇದು ಭೂಮಿ ಮತ್ತು ಸಮುದ್ರಗಳು ಕೂಡ. ಹಾಗೆ ಇಲ್ಲಿ ಎಂತಹ ನಿಧಿಯನ್ನು ಬೇಕಾದರೂ ನಾವು ತೆಗೆದುಕೊಳ್ಬಹುದು, ನೋಡಬಹುದು ಅಂತ ಹೇಳ್ತಾರೆ. ಹಾಗೆ ಅದನ್ನು ಯಾತಕ್ಕೆ ಅವ್ರು ಹೇಳ್ತಾರೆ ಅಂದರೆ, ಅದೇ ರೀತಿ ದೊಡ್ಡವರು ಅನ್ನಿಸಿಕೊಳ್ಳುವಂತಹ ಜನ, ಅವರು ಜನರಲ್ಲಿ ಯಾರು ದೊಡ್ಡವರು ಅಂತ ತಿಳಿಯೋದು ಹೇಗೆ? ಅವರು ದೊಡ್ಡವರು, ತುಂಬ ತಿಳಿದಂಥವ್ರು ಅಂತ ಗೊತ್ತಾಗೋದು ಹೇಗೆ? ಮೌನವಾಗೇ ಇರ್ತಾರೆ, ಅವರು ಮಾತಾಡಲ್ಲ. ಯಾವಾಗ ಅವರು ಮೈ ತೆಗೆದು, ಅಂದರೆ ಮನಸ್ಸು ಬಿಚ್ಚಿ ಅವರ ಮಾತನ್ನು ಆಡ್ತಾರೋ ಆವಾಗ ನಮಗೆ ಅವರ ದೊಡ್ಡಸ್ತಿಕೆ ಕಾಣುತ್ತೆ, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ.
ಅಂದರೆ ಮೈ ತೆಗೆದು ಮಾತನಾಡಿದರೆ, ಮನಸ್ಸು ಬಿಚ್ಚಿ ಮಾತನಾಡಿದಾಗ ಮಾತ್ರ ಆ ವ್ಯಕ್ತಿಯ ದೊಡ್ಡತನ ಗೊತ್ತಾಗತ್ತೆ. ಎಷ್ಟೋ ಜನ ಮಹಾತ್ಮರು ಮೌನವಾಗಿಯೇ ಇರ್ತಾಯಿದ್ರು, ಅವ್ರು ಮಾತಾಡ್ತಾ ಇರಲಿಲ್ಲ. ಯಾವಾಗಲೂ ಒಂದು ಮಾತಾಡಿದ್ರೆ ಅದಂತ ಎಂತಹ ಮಾತಾಗಿರ್ತಿತ್ತು ಅಂದರೆ, ಎದುರಿಗೆ ಕೇಳಿದಂತಹ ವ್ಯಕ್ತಿಯನ್ನು ಜೀವನ್ಮುಕ್ತನನ್ನಾಗಿ ಮಾಡುವ ಅಷ್ಟು ಶಕ್ತಿ ಇರುವಂತಹ, ಅಂದರೆ ಆ ದಾರಿಯಲ್ಲಿ ಕರ್ಕೊಂಡು ಹೋಗುವಷ್ಟು ಶಕ್ತಿಯುಳ್ಳಂತಹ ಮಾತುಗಳು ಇರ್ತಾಯಿತ್ತು. ಹಾಗೆ ಅವ್ರು ಹೇಳ್ತಾರೆ, ಅಂತಹ ದೊಡ್ಡವರು ಹೇಗೆ ಅಂತ ಗೊತ್ತಾಗತ್ತೆ ಅಂದರೆ, ಅವರು ಮನಸ್ಸು ಬಿಚ್ಚಿ ಒಂದೆರಡು ವಿಷಯಗಳನ್ನು ಮಾತನಾಡಿದಾಗ ನಮಗೆ ಅರ್ಥ ಆಗತ್ತೆ ಅವರು ಎಷ್ಟು ದೊಡ್ಡವರು ಅಂತ ಹೇಳ್ತಾರೆ. ಸ್ವಲಾಭಕ್ಕಾಗಿ ಆಗಲಿ, ಸ್ವಪ್ರತಿಷ್ಠೆಗಾಗಿ ಆಗಲಿ, ಸ್ವಾರ್ಥದಿಂದ ಇರುವಂತಹ ಜನ ಅವರ ಮನಸ್ಸಿನ ತುಂಬಿರುವಂತಹ ಕೌಟಿಲ್ಯ, ದ್ವೇಷ, ಕ್ಷುದ್ರತೆ ಮೊದಲಾದವುಗಳನ್ನು ಹೊರಗೆ ಕಾಣಿಸದಂತೆ ಮುಚ್ಚಿಟ್ಟು ಎಷ್ಟೋ ಜನ ತುಂಬ ಮೃದುವಾಗಿ ಮಾತನಾಡಿ ಆತ್ಮೀಯರಾಗ್ಬಿಡ್ತಾರೆ ಅನ್ನುವಂತಹದ್ದೆಲ್ಲ ಇರುತ್ತೆ. ಮಾತುಗಳನ್ನು, ಒಳ್ಳೆ ಮಾತುಗಳನ್ನು ಜೋಡಿಸಿ ಆಡ್ಕೊಂಡ್ಬಿಡ್ತಾರೆ. ಬಹಳ ಒಳ್ಳೆಯವರು ಅಂತ ಖ್ಯಾತಿನೂ ಬಂದ್ಬಿಟ್ಟಿರುತ್ತೆ. ಎಲ್ಲ ಆಗೋಗಿರುತ್ತೆ, ಇಷ್ಟು ಒಳ್ಳೆಯವರು ಅವರು, ಹಾಗೆ ಹೀಗೆ ತಿಳಿದವರು ಅಂತ ಎಲ್ಲ. ಆದರೆ ಅವರೇನಾದರೂ ಅವರ ನಿಜವಾದ ಅಂತರಂಗವನ್ನು ತೆರೆದಿಟ್ಟಿದ್ದೇ ಆದರೆ ಅವರು ಮಾತನಾಡುವ ಮುತ್ತು ರತ್ನ ಅದರ ಬದಲು ವಿರುದ್ಧವಾದ ಕಪ್ಪೆ ಚಿಪ್ಪು ಇದಿರುತ್ತೆ, ಶಂಕು ಥರ ಇರುತ್ತೆ. ಅಂದರೆ ನಿಜವಾಗಿ ಆತ್ಮನ ಬೆಳವಣಿಗೆ ಆಗಿದೆಯಾ ಅಥವಾ ಇಲ್ಲವಾ ಅಂತ ಹೇಳಿ ಅವ್ರ ಮನಸ್ಸು ತೆರೆದು ಮಾತಾಡಿದಾಗ ಗೊತ್ತಾಗುತ್ತೆ. ಇಲ್ಲ ಬರೀ ಆ್ಯಕ್ಟಿಂಗ್ ಮಾಡಿ ಇದು ಮಾಡಿದ್ರೆ ಅದು ತುಂಬ ದಿನ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಆದರೆ ಶಿವಶರಣರು ಈ ರೀತಿ ಅಲ್ಲ, ಬರೀ ಮೇಲುನೋಟಕ್ಕೆ ಹೇಳೋದಕ್ಕೆ ಮಾತ್ರ, ಇನ್ನೊಬ್ಬರಿಗೆ ಒಳ್ಳೆಯವರಾಗಿರಲಿಕ್ಕೆ ಮಾತ್ರ ಒಳ್ಳೆ ಮಾತನಾಡೋ ಅಂಥವ್ರು ಅಲ್ಲ. ನಿಜವಾಗಿಯೂ ಶಿವನ ಭಕ್ತರವರು ಅಂತ ಹೇಳ್ತಾ, ಸರ್ವರಿಗೂ ಅವರಿಗೂ ಸುಖ ಸಿಗಬೇಕು ಅನ್ನುವಂತಹ ಮನೋಭಾವನೆ ಉಳ್ಳಂತಹವರು, ಶುಭಾಕಾಂಕ್ಷೆಯನ್ನೇ ಹೊಂದಿರುವಂತಹವರು, ಅದರಿಂದ ಅವರುಗಳು ದೊಡ್ಡವರು ಅಂತ ಹೇಳ್ತಾ, ಅವರಿಗೆ ಸಹಜವಾದ ಮೃದು ಮಹತ್ವದ ಮಾತುಗಳಿರ್ತವೆಯೇ ಹೊರತು ಆ ಮಾತುಗಳು ನಟನೆಯ ಮಾತುಗಳಲ್ಲ. ಈ ವಚನಗಳೆಲ್ಲ ಬರೀ ಬರಿಯ ಬರವಣಿಗೆಗೆ ಬರೆದ ಮಾತುಗಳಲ್ಲ, ಇವೆಲ್ಲದರಲ್ಲಿಯೂ ನಿಜ ತುಂಬಿದೆ. ಇದರಂತೆಯೇ ಆ ಶರಣರು ನಡೀತಾ ಇದ್ದರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಒಂದು ಸರ್ತಿ ವಿವೇಕಾನಂದರನ್ನ ಮಾತಾಡುವಾಗ ಅವರು ಹೇಳ್ತಾರೆ, ಸ್ಕ್ರ್ಯಾಚ್ ದಿ ಜೆಂಟಲ್ಮೆನ್, ದ ಡೆವಿಲ್ ವಿಲ್ ಬಿ ಔಟ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ತುಂಬ ಜೆಂಟ್ಲ್ಮೆನ್ ಆದ್ರೆ ಹಾಗೆ ಹೀಗೆ ಅಂತ ಹೇಳಿ ನಾವೆಲ್ಲ ಹೊಗಳ್ಕೊಂಡು ಎಲ್ಲ ಮಾಡ್ತಾಯಿದ್ರೆ, ವಿವೇಕಾನಂದರು ಹೇಳ್ತಾರೆ, ಏನು ಮಾಡಬೇಡಿ, ಸ್ವಲ್ಪ ಕೆರೀರಿ. ಅಂದರೆ ಕೆರೆಯೋದು ನಿಜವಾಗ್ಲೂ ಕೆರೆಯೋದಲ್ಲ, ಮಾತಿನಲ್ಲಿ ಏನಾದರೂ ಒಂಚೂರು ಅವ್ರನ್ನ ಗನ್ರಿ, ದ ಡೆವಿಲ್ ವಿಲ್ ಬಿ ಔಟ್ ಅಂತ, ಒಳಗಿರೋ ಅಂಥ ರಾಕ್ಷಸ ಈಚೆ ಬರುತ್ತೆ ಅಂತ. ಅಂದರೆ ನೋಡೋಕ್ಕೆ ಜೆಂಟ್ಲ್ಮ್ಯಾನೆ, ಆದರೆ ಒಳಗಡೆ ಇರುವಂತಹ ಕೂಡ ಅದು ಗೊತ್ತಾಗೋದು ಯಾವಾಗ ಅಂದರೆ ಸ್ವಲ್ಪ ಯು ಹ್ಯಾವ್ ಟು ಸ್ಕ್ರ್ಯಾಚ್ ದೆಮ್ ಅಂತ. ಹಾಗೆ ನಾವು ಅದನ್ನು ವಿಚಾರ ಮಾಡಬೇಕು, ಹೇಗೆ ಯಾರು ನಿಜವಾಗಿ ಹೇಗೆ ಮಾತಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರ ಮಾತುಗಳು. ಅದು ಇನ್ನೊಂದು ವಚನ ಇದೆ, ಇದು ತುಂಬಾ ಅಪರೂಪದಿದು. ಹಾವಸೆಗಲ್ಲ ಮೆಟ್ಟಿ ಹರಿದು ಗೊತ್ತ ಮುಟ್ಟಬಾರದಯ್ಯ, ನುಡಿದಂತೆ ನಡೆಯಲು ಬಾರದಯ್ಯ, ಕೂಡಲ ಸಂಗನ ಶರಣರ ಭಕ್ತಿ ಬಾಳ ಬಾಯಿಧಾರೆ ಅಂತ ಹೇಳ್ತಾರೆ. ಅಂದರೆ ಇವಾಗ ಪಾಚಿ ಕಟ್ಟಿದೆ ಕಲ್ಲು ಮೇಲೆ, ಮಳೆ ಬಿದ್ದು ಅಥವಾ ನೀರು ಬಿದ್ದು ಏನೋ ಆಗಿದೆ, ಅದ್ರ ಮೇಲೆ ಕಾಲಿಟ್ಟು ಜಾರ್ಬಿಟ್ಟು ಸೊಯ್ ಅಂತ ನಾನು ಬೆಟ್ಟ ಕೆಳಗಡೆ ಇಳಿದ್ಬಿಟ್ಟು ಸೀದಾ ಕೈಲಾಸಕ್ಕೆ ಹೋಗ್ಬಿಡ್ತೀನಿ ಅಂತ ಯಾರಾದರೂ ಭಾವಿಸಿದರೆ ಅದು ತಪ್ಪು ಅಂತ ಹೇಳ್ತಾರೆ. ಯಾಕೆಂದರೆ ಪಾಚಿ ಕಟ್ಟಿದ ಕಲ್ ಮೇಲೆ ನಿಂತ್ಕೊಂಡು ಜಾರೋದು ಅಷ್ಟು ಸುಲಭ ಅಲ್ಲ, ಜಾರಿದ್ರೆ ಬೀಳೋದು ಗ್ಯಾರಂಟಿ. ಹಾಗೆ ಆ ಥರ ಪಾಚಿ ಕಟ್ಟಿದ ಕಲ್ಲಿನ ಮೇಲೆ ಜಾರಿ ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ನಾವು ಅಂದ್ಕೋಬೋದು ಭಾಳ ಸ್ಪೀಡಾಗಿ ಹೋಗ್ಬಿಡ್ಬೋದು, ಈ ಜಾರಿದ್ರೆ ಸೀದಾ ಅಲ್ಲಿಗೆ ಶಿವನ ಪಾದಕ್ಕೆ ಅಂದರೆ ಶಿವನ ಪಾದಕ್ಕೆ ಬೇರೆ ರೀತಿ ಹೋಗ್ತೀವಿ, ನಾವು ಹೋಗಬೇಕಾದ ರೀತಿಯಲ್ಲಿ ಹೋಗೋಕ್ಕಾಗಲ್ಲ. ಹಾಗೆ ಪಾಚಿ ಕಟ್ಟಿದಂತಹ ಕಲ್ಲಿನ ಮೇಲೆ ಜಾರಿಕೊಂಡು ಹೋಗೋಕ್ಕಾಗಲ್ಲ, ದೇವರನ್ನು ಮುಟ್ತೇವೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಅಂದರೆ ನಮ್ಮ ನಾಲಿಗೆ ಹೊರಳಿದಂತೆಲ್ಲ ಮಾತನಾಡಿಬಿಟ್ರೆ ಆವಾಗ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾತಾಡಿದ್ರೆ ಆ ಮಾತುಗಳನ್ನೆಲ್ಲ ಅನುಷ್ಠಾನ ಮಾಡುವ ಮಾತುಗಳಿರಬೇಕೇ ಹೊರತು ಅನುಷ್ಠಾನ ಮಾಡೋಕ್ಕಾಗದೇ ಇರುವಂಥ ಮಾತುಗಳನ್ನು ಆಡಲೇಬಾರದು ಅನ್ನುವಂತಹದ್ದು ಇಲ್ಲಿ ಹೇಳುವಂತಹದ್ದು. ಇನ್ನು ಭಕ್ತಿಯ ವಿಷಯವಾಗಿ ಸರಿಯಾದ ಅನುಭಾವಿಕ ಮಾತುಗಳನ್ನಷ್ಟೇ ಆಡಬೇಕು, ಬೇರೆ ಮಾತುಗಳನ್ನು ಆಡಬಾರ್ದು ಅಂತಾರೆ. ಮಾತುಗಳು ನಿಶ್ಚಲವಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಇದು ಖಡ್ಗದ ಬಾಯಿಧಾರೆಯಂತೆ ಹರಿತವಾಗಿ ಎರಡೂ ಕಡೆಯೂ ಕೂಡ ಖಡ್ಗದ ಅಲಗು ಇರುವಂತೆ ಹುಷಾರಾಗಿ ಇರಬೇಕು. ಅದರೊಡನೆ ಚೆಲ್ಲಾಟ ಆಡೋದು ಬೇಡ, ಕೈ ಕಟ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅಪಾಯವನ್ನು ತರುತ್ತೆ. ಮಾತನ್ನು ಹೇಗೆಗೋ ಆಡ್ತಾ ಇದ್ದರೆ ಅದು ನಮಗೆ ಅಪಾಯ ತರುತ್ತೆ ಹೊರತು ಬೇರೆಯವರಿಗೆ ಅಲ್ಲ ಅನ್ನೋವಂಥ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾತನ್ನು ಎಷ್ಟು ಆಡಬೇಕೋ ಅಷ್ಟು ಮಾತ್ರವೇ ಆಡಬೇಕು ಅಂತಾರೆ. ಅದರಿಂದ ಕೂಡಲ ಸಂಗಮ ದೇವನ ಶರಣರು ಮಾತನಾಡುವಂತೆ ಮಾಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಒಂದು ಕಡೆ.
ಅವರು ಶರಣರು ಮಾತನಾಡುವಂತೆ ಮಾಡಿ ನೀವು, ಆವಾಗ ನಿಮಗೆ ಸತ್ಯ ಏನು ಅಂತ ಗೊತ್ತಾಗತ್ತೆ, ಸಾಧನೆಯ ಪಥ ಗೊತ್ತಾಗತ್ತೆ, ನಿಮಗೆ ಅವರೆಷ್ಟು ಬೆಳೆದವರು ಅನ್ನೋದು ಕೂಡ ಗೊತ್ತಾಗತ್ತೆ. ಅದಕ್ಕೆ ಆ ರೀತಿಯ ಶರಣರನ್ನು ಮಾತಾಡಲಿಕ್ಕೆ ಆಗುವಂತೆ ನೀವು ಮಾತನಾಡುವಂತೆ ಮಾತಾಡಿಸಿ ಅಂತ ಹೇಳ್ತಾರೆ. ಅವರ ಅನುಭಾವಿಕ ಮಾತುಗಳನ್ನು ಕೇಳುವ ಒಂದು ಭಾಗ್ಯ ನಿಮಗೆ ಸಿಗುತ್ತೆ. ಅದಕ್ಕೆ ಶರಣರ ಅಥವಾ ಭಕ್ತರ ಅಥವಾ ಮಹರ್ಷಿಗಳ ಮಾತುಗಳನ್ನು ಕೇಳಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ನು ಅದಕ್ಕೆ ಒಂದು ಒಳ್ಳೆಯ ಒಂದು ಘಟನೆ ಹೇಗಿರುತ್ತೆ ಅಂದರೆ ಮಾತು ಹೇಗಿರಬೇಕು ಅನ್ನೋದಕ್ಕೆ, ಒಂದು ಸರ್ತಿ ರಾಮಕೃಷ್ಣರ ತಾಯಿ ಶಾರದಾದೇವಿನ ಮದುವೆ ಆಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಶಾರದಾದೇವಿ ಬರಬೇಕಾಗಿರುತ್ತೆ ಇಲ್ಲಿಗೆ ಕಲ್ಕತ್ತಾಗೆ, ಆದರೆ ಬರೋಕ್ಕೆ ಆಗಲ್ಲ. ಇವರು ಅವರ ಭಕ್ತಿಯಲ್ಲಿ ತಲ್ಲೀನರಾಗಿ ಅವರು ಎಲ್ಲ ವಿಷಯವನ್ನು ಮಾರ್ತಂಥವ್ರು ರಾಮಕೃಷ್ಣರು, ಬೇರೆ ಅವ್ರಿಗೇನು ಬೇರೆ ವಿಷಯ ಗೊತ್ತಿಲ್ಲ. ಆಮೇಲೆ ತಾಯಿ ಏನು ಮಾಡ್ತಾರೆ, ಹೊರಡ್ತಾರೆ, ಯಾತ್ರಿಕರ ಜೊತೆ ಸೇರಿ ಹೊರಡ್ತಾರೆ. ಹೊರಟು ನಡಿಬೇಕಾಗಿರುತ್ತೆ. ಅವಾಗ ನಡೆಯೋದಲ್ದಲ್ಲೇ ಬೇರೆ ಏನೂ ಇಲ್ಲ, ಬರಲಿಕ್ಕೆ ಎತ್ತಿನ ಬಂಡಿ ಅದೆಲ್ಲ ಕಷ್ಟ ಸಾಧ್ಯ. ಹಾಗಾಗಿ ಏನು ಮಾಡ್ತಾರೆ, ಕಾಲ್ನಡಿಗೆನೆಲ್ಲ ಸಾಗಬೇಕಾಗಿರುತ್ತೆ. ಸಾಕ್ತಾ ಅವ್ರದ್ದೊಂದು ಒಂದೆರಡು ಬಟ್ಟೆ ಗಂಟು ಕಂಕ್ಳಲ್ಲಿ ಇಟ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ. ಅವಾಗೇನಾಗುತ್ತೆ ಅಂದರೆ ನಡೆದು ಕಾಲು ನೋವಿಗೆ ಜ್ವರ ಬಂದುಬಿಡುತ್ತೆ ಅವ್ರಿಗೆ. ಆಗ ಒಂದು ಕಾಡನ್ನು ದಾಟಬೇಕಾಗಿರುತ್ತೆ, ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಆವಾಗ ಬರ್ತಾ ಇರುವಾಗ ಯಾತ್ರಿಕರಿಗಿಂತ ಬಹಳ ಹಿಂದೆ ಉಳಿದ್ಬಿಡ್ತಾರೆ ತಾಯಿ ಶಾರದಾದೇವಿಯವರು. ಎಷ್ಟು ಹಿಂದೆ ಉಳಿತಾರೆ ಅಂದರೆ ಯಾರೂ ಜನ ಕಾಣಿಸೋದೇ ಇಲ್ಲ, ಯಾವ ದಾರಿ ಅಂತಲೂ ಗೊತ್ತಿಲ್ಲ, ಆ ಮಟ್ಟಕ್ಕೆ ಆಗೋಗ್ಬಿಡುತ್ತೆ ಅವರಿಗೆ. ಅವಾಗೇನು ಮಾಡ್ತಾರೆ, ಧೈರ್ಯವಾಗಿಯೇ ರಾಮಕೃಷ್ಣರ ಹೆಸರು ಹೇಳ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ ಮುಂದೆ, ಭಗವಂತನ ನಾಮಸ್ಮರಣೆ ಮಾಡ್ತಾ. ರಾತ್ರಿ ಆಗ್ತಾ ಬರುತ್ತೆ, ಒಬ್ಬ ದೊಡ್ಡ ದರೋಡೆಕೋರ ಕ್ರೂರಿಯಾಗಿದ್ದಂಥವನು ಎದುರಿಗೆ ಬಂದ್ಬಿಡ್ತಾನೆ. ಬಂದವನು ಇವರನ್ನು ದರೋಡೆ ಮಾಡಲಿಕ್ಕೆ ಅಂತ ಬರ್ತಾನೆ. ಆವಾಗ ಏನಾಗುತ್ತೆ, ಅವನು ದರೋಡೆಕೋರ ಆಗಿದ್ದು ಇವ್ರ ಹತ್ರ ಏನಂತ ಕಿತ್ಕೊಳಕ್ಕೆ ಬರ್ತಾನೆ ಅಂದರೆ ಇವ್ರು ಹೆದರ್ಕೊಳ್ಳಿಲ್ಲ. ಅವನು ನೋಡಿದ್ರು ಅವ್ರಿಗೆ ಎಷ್ಟು ಮಮತೆ ಉಕ್ಕಿ ಹರಿಯುತ್ತೆ ಅಂದರೆ, ಅಪ್ಪ ನಾನು ಶಾರದೆ ಅಂತ ನಿನ್ನ ಅಳಿಯನ ಮನೆಗೆ ಹೋಗ್ತಾ ಇದ್ದೀನಿ, ನಿನ್ನ ಅಳಿಯನ ಮನೆಗೆ ಹೋಗಬೇಕಾಗಿದೆ, ನನ್ನ ಕೈನಲ್ಲಿ ಆಗಲಿಲ್ಲ, ಅವರೆಲ್ಲ ಮುಂದೆ ಹೋಗ್ಬಿಟ್ರು, ನಾನು ನಡ್ಕೊಂಬರ್ತಾಯಿದ್ದೀನಿ, ಜ್ವರ ಬಂದುಬಿಟ್ಟಿದೆ, ಇವತ್ತು ರಾತ್ರಿ ತಂಗಕ್ಕೆ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಟ್ಟು ನಾಳೆ ನಿನ್ನ ಅಳಿಯನ ಮನೆಗೆ ನನ್ನನ್ನು ಕಳಿಸ್ಕೊಟ್ಬಿಡಪ್ಪ ಅಂತ ಕೇಳ್ತಾರೆ ತಾಯಿ. ಅವಾಗೇನಾಗುತ್ತೆ ಅಂದರೆ ಅವಾಗ ಅವನು ಹೇಳ್ತಾನೆ ಹ್ಞೂ ಅಂತಾನೆ. ಅವನು ಯಾತಕ್ಕೆ ಅವನು ಹ್ಞೂ ಅಂದ? ಎಲ್ಲರನ್ನ ಕೊಲ್ಲುವಂತಹ ದರೋಡೆಕೋರ ಈ ತಾಯಿ ಮಾತಿಗೆ ಯಾಕೆ ಬಗ್ಗದ? ಅಲ್ಲಿದೆ ವಿಷಯ. ಏನು ಅಂತ ಹೇಳಿದ್ರೆ, ಅತ್ಯಂತ ಪ್ರೇಮಮಯಿ ಮಾತೃಹೃದಯಿ. ಅವರ ಆಧ್ಯಾತ್ಮಿಕತೆ ಎಷ್ಟಿರುತ್ತೆ ಅಂದರೆ, ಎದುರಿಗೆ ಬಂದಂತಹ ಅವರೆಲ್ಲರೂ ಬದಲಾಗಲೇಬೇಕಲ್ವ. ಅಂತಹ ದರೋಡೆಕೋರ ಕೂಡ ಇವರ ಮಾತುಗಳಿಗೆ ತಲೆಬಾಗಿ, ಆ ಕ್ರೂರಿ ಕೂಡ ಅಂತಹ ಒಂದು ಒಳ್ಳೆಯ ಇದಾಗಿ ಬದಲಾಗ್ಬಿಡ್ತಾನೆ ಅವನು. ಆವಾಗ ತಾಯಿನ ಬಾಮಗಳೇ ಅಂತ ಹೇಳಿ ಕರ್ಕೊಂಡೋಗಿ ತನ್ನ ಗುಡಿಸ್ಲಲ್ಲಿ ಇಟ್ಕೊಂಡು 2-3 ದಿನ ಸೇವೆ ಮಾಡಿ, ಅವ್ರ ಕಾಲ್ನೋವು ವಾಸಿ ಆದಮೇಲೆ, ಜ್ವರ ವಾಸಿ ಆದಮೇಲೆ, ತಾನು ತನ್ನ ಹೆಂಡತಿ ಜೊತೆ ಕರ್ಕೊಂಡೋಗಿ ಅವ್ರನ್ನ ರಾಮಕೃಷ್ಣಾಶ್ರಮಕ್ಕೆ ಮಾಡೋದಕ್ಕೆ ಅಂದರೆ ಅವರ ಪತಿ ಎಲ್ಲಿದ್ದರೂ ಅಲ್ಲಿಗೆ ಸೇರಿಸ್ಬಿಟ್ಟು ಅವನು ವಾಪಸ್ ಬರ್ತಾನೆ. ಯಾಕಂಗೆ ಮಾಡ್ದ? ಇದೇ ಕತೆ ನಾವು ಬುದ್ಧರ ಹತ್ರ ನೋಡ್ತೀವಿ. ಅಂಗುಲಿಮಾಲ ಹತ್ರ ಅವ್ರು ಹೋದಾಗ ಎಲ್ಲರ ಬೆರಳುಗಳನ್ನು ಕತ್ತರಿಸಿ ಮಾಲೆ ಮಾಡ್ಕೊಂಡು ಹಾಕ್ಕೊಂಡಿದ್ದವನು, ಇನ್ನು ಇವ್ರು ಹೋಗ್ತಾನೆ ಅವನು ಬದಲಾದ. ಹೇಗೆ ಬದಲಾದ? ಅವರಲ್ಲಿರುವ ಆ ಚೈತನ್ಯ, ಅವರಲ್ಲಿರುವಂತಹ ಪ್ರೇಮ, ಅವರಲ್ಲಿರುವಂತಹ ಭಕ್ತಿ ಏನು ಮಾಡುತ್ತೆ? ಅದು ಅವರನ್ನು ಬದಲಾಯಿಸುತ್ತೆ. ಅಂದರೆ ಅಂತಹ ಪ್ರೇಮ, ಅಂತಹ ಮಾತು, ಎಂತಹ ಮಾತಾಡಿದ್ರು ಶಾರದಾದೇವಿದ್ರ ಅಪ್ಪ ತಂದೆ ನೀನೇ ನನ್ನ ತಂದೆ, ಈ ಮಗಳನ್ನು ಅಳಿಯನ ಹತ್ರ ಕಳಿಸ್ಕೊಡು ಅಂತ ಕೇಳೋದು ಅಲ್ಲ. ಹೀಗಿರುತ್ತೆ ನೋಡಿ. ಆ ಮಾತಿಗೆ, ಮಾಡದೇ ಇರುವಂತಹ ಯಾವತ್ತೂ ಆಡುವ ಮಾತಿಗೆ ಎಷ್ಟು ಶಕ್ತಿ ಇರುತ್ತೆ, ಎಷ್ಟು ಬೆಲೆ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ತಲುಪಿಸ್ತಾನೆ. ಕಾರಣ ಆ ಮಾತೃಹೃದಯ ಮಾತೃತನ ತುಂಬಿದಂತಹ ಒಂದೆರಡು ವಾಕ್ಯಗಳು ಅದು ಅವರಿಗೆ ಸಹಾಯ ಮಾಡಿಬಿಡುತ್ತೆ. ಹಾಗೆ ಮಾತುಗಳು ಅಷ್ಟು ನಾವು ಮೌನತೆಯನ್ನು ಕಾಪಾಡಿಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗತ್ತೆ. ಶಕ್ತಿ ಹೆಚ್ಚಾದಾಗ ನಾವು ಆಡುವ ಮಾತಿಗೆ ಬಹಳ ಬೆಲೆ ಇರುತ್ತೆ. ಯಾಕೆ ಅಂತಂದರೆ ಎಲ್ಲ ಶಕ್ತಿಯು ಆ ಮಾತಿನಿಂದ ಹೊರಗಡೆ ಬರುತ್ತಲ್ವ. ಹಾಗಾಗಿ ಎದುರಿರುವಂಥವ್ರ ಮೇಲೆ ನಾವು ಈ ಆಧ್ಯಾತ್ಮಿಕ ಇದನ್ನು ಸುರಿಸಬಹುದು. ಅಂದರೆ ಆ ವೈಬ್ರೇಷನನ್ನು ಎಲ್ರಿಗೂ ಹಂಚಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನಮ್ಮ ಹೃದಯದಲ್ಲಿ ಪ್ರೀತಿ ಇದೆಯಲ್ಲ, ಪ್ರೀತಿ ಇದ್ದಾಗ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹಂಚಲಿಕ್ಕೆ ಸಾಧ್ಯ. ಇನ್ನು ಬಸವಣ್ಣವರು ಮುಂದೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿದಾತನೇ ಭಕ್ತ, ಮೃದು ವಚನಗಳೇ ಸಕಲ ತಪ್ಪಂಗಳಯ್ಯ, ಸದ್ವಿನಯವೇ ಸದಾಶಿವನ ಒಲುಮೆಯ್ಯ, ಕೂಡಲ ಸಂಗಮ ದೇವಯ್ಯ ಅಂತಲ್ಲದೆ ಒಲ್ಲನಯ್ಯ ಅಂತ ಹೇಳ್ತಾರೆ. ಅಂದರೆ ಭಕ್ತರಿಗೆ ಮೊದಲನೆಯ ಹಾಗೂ ಕಡೆಯ ಒಂದು ವಿಶಿಷ್ಟ ಗುಣ ಇದೆಯಂತೆ. ಯಾವುದು ಅಂತಂದರೆ ಸೌಜನ್ಯ.
ಸೌಜನ್ಯವನ್ನು ಬಿಟ್ಟು ಯಾವ ವ್ಯಕ್ತಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಹಂತವೂ ಸೌಜನ್ಯವೇ, ಕೊನೆ ಹಂತದವರೆಗೂ ಆ ಸೌಜನ್ಯವನ್ನು ಕಾಪಾಡಿಕೊಳ್ಳಲೇಬೇಕು ಭಕ್ತನಾದನು ಅಂತ ಹೇಳ್ತಾರೆ. ಸೌಜನ್ಯ. ಹಾಗಾಗಿ ಕಂಡ ಸಜ್ಜನರಿಗೆಲ್ಲ ಶರಣು ಅನ್ನಬೇಕು. ಯಾರನ್ನು ನೋಡಲಿ ಒಂದು ನಮಸ್ಕಾರ, ಒಂದು ಮುಗುಳ್ನಗೆ, ಒಂದು ಸ್ನೇಹದ ಭಾವನೆಯನ್ನು ಹರಿಸೋದು ಸಜ್ಜನಿಕೆ. ಅದನ್ನು ಇಲ್ಲಿ ಹೇಳ್ತಾರೆ ಅವರು. ಅದನ್ನು ನೀವು ಮೊದಲಿಂದ ಕೊನೆಯ ತನಕ, ಕೊನೆಯವರೆಗೂ ಕೂಡ ಇದೇ ನಿಮ್ಮನ್ನು ಕಾಪಾಡುವಂತಹ ಒಂದು ವಿಷಯ ಅಂತ ಹೇಳ್ತಾರೆ. ಒಳ್ಳೆಯ ಮಾತನ್ನೇ ಆಡಬೇಕು, ಅದಕ್ಕಿಂತ ಹೆಚ್ಚಿನ ಜಪ ತಪಗಳಿಲ್ಲ ಅಂತ ಹೇಳ್ತಾರೆ. ಒಳ್ಳೆಯ ಮಾತಿಗಿಂತ ಹೆಚ್ಚಿನ ಜಪ ತಪಗಳೇ ಇಲ್ಲ ಅಂತ ಹೇಳಿದಾಗ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೌಜನ್ಯವೇ ಇಲ್ಲದೆ ಮಾಡಿದಂತಹ ಜಪ ತಪಗಳೆಲ್ಲವೂ ವ್ಯರ್ಥ. ಸೌಜನ್ಯನೇ ಇಲ್ಲ, ಆದರೆ ಎಷ್ಟು ಜಪ ಮಾಡಿದ್ರೇನು, ಎಷ್ಟು ತಪಸ್ಸು ಮಾಡಿದ್ರೇನು. ಮೊದಲನೆಯ ಗುಣ ಸೌಜನ್ಯ, ಅದೇ ಇತ್ತಲೇ ಇದ್ದರೆ ಏನು ಮಾಡೋಕ್ಕಾಗಲ್ಲ, ವ್ಯರ್ಥ ಅಂತ ಹೇಳ್ತಾರೆ. ಹಾಗೂ ಸೌಜನ್ಯದ ಜೊತೆಗೆ ಮೃದುವಾದ ಒಳ್ಳೆಯ ಮಾತೆ ಸದ್ಭಕ್ತನ ನಿಜವಾದ ಸಾಧನೆ ಅಂತ ಹೇಳ್ತಾರೆ. ಅಂದರೆ ಇದೇ ಮೊದಲು ಮತ್ತು ಕೊನೆಯವರೆಗೂ ಕೂಡ ಇದೇ ಸಾಧನೆಯೇ ಮುಂದುವರಿಬೇಕು ನಮಗೆ ಅಂತ ಹೇಳ್ತಾರೆ ಬಸವಣ್ಣ ಅವರು. ಇನ್ನು ಮುಂದೆ ಹೇಳ್ತಾರೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಅಂದರೆ ಇನ್ನೊಬ್ಬ ವಚನಕಾರರು ಏನು ಹೇಳ್ತಾರೆ ಅಂದರೆ, ನೀನು ಒಂದು ಆನೆ ತಂದು ಕೊಟ್ಬಿಟ್ಟು, ಆನೆ ಕೊಟ್ಟಿದ್ದೀನಿ ತಗೋ ಸಾಕು ಹೋಗು ಅಂತ ನೀನು ಹೇಳಿದ್ರೆ ನಾನು ಕೇಳ್ತೀನಿ, ಆನೆ ನನಗೆ ಬೇಡ ಅಂತ ಹೇಳ್ತೀನಿ. ನೀನು ಒಂದು ವೇಳೆ ಐಶ್ವರ್ಯವನ್ನು ಕೊಟ್ಟರೆ, ಬೇಕಾದಷ್ಟು ಆನೆ ಮೇಲೆ ಐಶ್ವರ್ಯ ಹೊರಿಸಿ ಕಳಿಸ್ತೀನಿ ತಗೋ ಅಂತ ಹೇಳಿದ್ರೆ ಅದನ್ನು ನನಗೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಮತ್ತು ಇಡೀ ರಾಜ್ಯನೇ ಕೊಟ್ಬಿಡ್ತೀನಿ, ರಾಜ್ಯಭಾರ ನೀನೇ ಮಾಡ್ಕೊಂಡಿರು ಅಂತ ನೀವೇನಾದರೂ ಹೇಳಿದ್ರೆ ಖಂಡಿತ ಬೇಡ, ನನಗೆ ಯಾವ ರಾಜ್ಯಭಾರವೂ ಬೇಡ, ರಾಜ್ಯವೂ ಬೇಡ ಬೇಡ ಅಂತ ಹೇಳ್ತಾರೆ. ಮತ್ತೇನು ಬೇಕು ನಿಮಗೆ ಅಂದರೆ ಅವ್ರು ಹೇಳ್ತಾರೆ, ಶರಣರ ಸುಳ್ಳುಡಿಯ, ಸುಳ್ಳುಡಿ, ಇದು ಸುಳ್ಳುಡಿ ಅಂದರೆ ಹಿತವಚನ, ಒಳ್ಳೆಯ ಮಾತು. ಶರಣರು ಆಡುವಂತಹ ಒಂದು ಒಳ್ಳೆಯ ಮಾತನ್ನು ನೀವು ನನಗೆ ಹೇಳಿಸ್ಬಿಟ್ರೆ ಯಾರ ಹತ್ರ ಆದರೂ, ಆ ಕ್ಷಣ ನನ್ನಲ್ಲಿರುವ ದೇವರನ್ನೇ ನಿಮಗೆ ಎತ್ತಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅವರು. ಅಂದರೆ ಆ ಅನುಭಾವದ ಆ ಶರಣರ ವಚನಗಳು ಹೇಗಿರುತ್ತೆ ಅಂದರೆ, ಕೇಳಿದವನನ್ನು ಅನುಭಾವಿಯನ್ನಾಗಿ ಮಾಡುವ ಶಕ್ತಿಯುಳ್ಳಂತಹ ವಚನಗಳನ್ನು ಆ ಶರಣರು ಆಡ್ತಾರೆ. ಅದರಿಂದ ಇಂತಹವರ ನುಡಿಯನ್ನು ನನಗೆ ಕೊಟ್ಟರೆ ಅದೇ ಸಾಕು ಅಂತ ಹೇಳ್ತಾರೆ. ಆವಾಗ ಬೇಕಾದರೆ ದೇವರನ್ನೇ ಕೊಡ್ತೀನಿ, ಇದು ದೇವರನ್ನೇ ಇಲ್ಲಿ, ಇವರೇ ದೇವರಾಗಿರುವಾಗ ಇವರನ್ನೇ ಕೊಟ್ಕೊಂಡಂಗೆ ಆ ಮಟ್ಟಕ್ಕೆ ಅವರು ಹೇಳ್ತಾರೆ. ಕಡಗೀಲು ಇಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೆ, ಕಡಗೀಲು ಬಂಡಿಗೆ ಆಧಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರವರು. ಅಂದರೆ ಒಂದು ಎತ್ತಿನ ಬಂಡಿ ಚಲಿಸಬೇಕಾದ್ರೆ ಅದಕ್ಕೆ 2 ಚಕ್ರ ಇರುತ್ತೆ, ಮುಂದೆ 2 ಎತ್ತು ಕಟ್ತೀವಿ, ಚಕ್ರ ಇರುತ್ತೆ, ಚಕ್ರದ ಇದರಿಂದನೇ ಗಾಡಿ ನಡೆಯೋದು. ಆ ಚಕ್ರನ ಆ ಗಾಡಿಗೆ ಅದನ್ನು ಅಟ್ಯಾಚ್ ಮಾಡ್ತಾರಲ್ಲ, ಆವಾಗ ಮಾಡಿದಾಗ ಅದು ಈಚೆ ಕಡೆ ಬರದೇ ಇರುವಂತೆ ಅದಕ್ಕೊಂದು ಕಡಗೀಲು ಅಂತ ಒಂದಿಷ್ಟುದ್ದ ಕಡ್ಡಿ ಇದನ್ನು ಸಿಕ್ಕಿಸ್ತಾರೆ. ಆ ಕಡ್ಡಿ ಏನಾದ್ರು ಬಿದ್ದೋದ್ರೆ ಅದನ್ನು ಕಡಗೀಲು ಅಂತ ಕರೀತಾರೆ. ಅದು ಬಿದ್ದೋದ್ರೆ ಏನಾಗುತ್ತೆ, ಬಂಡಿ ಚಕ್ರ ಬಿದ್ದು ಹೋಗುತ್ತೆ, ಬಂಡಿ ಬಿದ್ದು ಹೋಗ್ಬಿಡುತ್ತೆ. ಅದರಿಂದ ಅವ್ರು ಹೇಳ್ತಾರೆ ಕಡಗೀಲಿನಂತೆ ಇರಬೇಕು ಅಂತ ಹೇಳ್ತಾರೆ. ಏನು ಅಂದರೆ, ಕಡಗೀಲಿಲ್ಲದ ಬಂಡಿಯನ್ನು ಹೆಚ್ಚು ದೂರ ಓಡ್ಸೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಬಂಡಿಗೆ ಇದು ಗಾಳಿ ಕಳಚ್ಕೊಳ್ತದೆ, ಅದಕ್ಕೆ ಚಕ್ರಗಳು ಕಳಚ್ಕೊಳ್ತವೆ. ಅದಕ್ಕೆ ಕಡಗೀಲೇ ಬಂಡಿಗೆ ಆಧಾರ. ಆ ಕಡಗೀಲಿಲ್ಲದೆ ಇದ್ದರೆ ಬಂಡಿ ವ್ಯರ್ಥ, ನಮಗೆ ಅದಿದ್ದೂ ಉಪಯೋಗಕ್ಕೆ ಬರದೇ ಇರುವಂತಹದ್ದು. ಕಡಗೀಲಿದ್ದರೆ ಮಾತ್ರ ನಾವು ಬಂಡಿನ ಓಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರಿಂದ ಕಡು ದರ್ಪದಿಂದ ಕೂಡಿದ ಈ ಶರೀರವೆನ್ನುವ ಗಾಡಿಗೆ ಅವ್ರು ಹೇಳ್ತಾರೆ, ನಮ್ಮ ಶರೀರಗಳು ಹೇಗಿರುತ್ತೆ ಅಂತ. ಕಡು ದರ್ಪದಿಂದ ಕೂಡಿದೆಯಂತೆ ನಮ್ಮ ಶರೀರಗಳು. ಅಂದರೆ ಇನ್ನೂ ಸಾಧನೆಗೆ ಒಳಗಾಗದಂತಹ ಶರೀರ ಹೇಗಿರುತ್ತೆ, ಅಹಂಕಾರ, ಹೊಟ್ಟೆ ಕಿಚ್ಚು, ದರ್ಪ ಏನೆಲ್ಲ ಇರುತ್ತೆ, ನನಗೆ ಅದಿದೆ ನನಗಿದಿದೆ ಏನೆಲ್ಲ ಇರುತ್ತೆ ನಮ್ಮಲ್ಲಿ. ಇಂತಹ ಒಂದು ಶರೀರವನ್ನು ಮೃಡ ಶರಣರ ಮಾತುಗಳೆನ್ನುವ ಕಡಗೀಲನ್ನು ಹಾಕಿದ್ರೆ ಮಾತ್ರ ನಾವು ಸಾಧನೆ ಪಥಕ್ಕೆ ಬರ್ತೀವಿ, ಹೊರತು ಇಲ್ಲದಿದ್ರೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕಡಗೀಲಿಗೆ ಎಷ್ಟು ಬೆಲೆಯನ್ನು ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಕಡಗೀಲು ಅದರಂತೆ ಶಿವ ಒಂದು ಒಳ್ಳೆಯ ನುಡಿಯಂತೆ, ಶಿವ ಶರಣರ ನುಡಿಯಂತೆ ಈ ದರ್ಪ, ಅಹಂಕಾರ ಎಂಥವೆಲ್ಲವೂ ಕೂಡ ಹೋಗಬೇಕು ಅಂದರೆ ನಾವು ಸಾಧನೆ ಮಾರ್ಗ ಹಿಡಿಲೇಬೇಕು. ಸಾಧನೆ ಮಾರ್ಗ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ? ಅದು ಗೊತ್ತಾಗಬೇಕು ಅಂತ ಹೇಳಿದರೆ ದೊಡ್ಡವರ ಮಾತುಗಳನ್ನು ಅರ್ಥ ಮಾಡ್ಕೋಬೇಕು ನಾವು. ದೊಡ್ಡವರನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು, ಶಿವ ಶರಣರ ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡಾಗ
ಆವಾಗ ಇದು ಸತ್ಯ ಅಂತ ನಮಗೆ ಹೊಳೆಯುತ್ತೆ ಅಂತರಂಗದಲ್ಲಿ. ಯಾಕೆಂದರೆ ನಮ್ಮ ಅಂತರಂಗದಲ್ಲೂ ಪರಮಾತ್ಮನೇ ಇರೋದು, ಅವನು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ಅರ್ಥ ಆಗತ್ತೆ, ಅದರಂತೆ ನಾವು ನಡೆಯೋದಕ್ಕೆ ಹೋಗ್ತೀವಿ. ಈ ಮಾತುಗಳಿಂದನೇ ಎಲ್ಲರ ಜೀವನ ಸರಿಯಾಗಿ ನಡೆಯುತ್ತೆ. ಅದು ಮಾತುಗಳಿಂದ ನಡೆಯುತ್ತೆ ಅಂದರೆ ಆ ಮಾತನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಅರ್ಥ ಮಾಡ್ಕೊಂಡಂತೆ ನಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಏನಾಗುತ್ತೆ, ನಮಗೂ ಕೂಡ ಈ ಸಾಧನೆಯ ದಾರಿಯಲ್ಲಿ ಹೋಗೋಕ್ಕಾಗತ್ತೆ. ಹಾಗಾಗಿ ಆಧ್ಯಾತ್ಮವೆನ್ನುವ ನಮ್ಮ ಬಂಡಿ ಅಥವಾ ನಮ್ಮ ಗಾಡಿಯ ಆ ಮುನ್ನಡಿಬೇಕಾದ್ರೆ 2 ಕಡೆಗೀಲು, ಆ ಕಡೆ ಈ ಕಡೆ 2 ಹಾಕಲೇಬೇಕು. ಆ ಕಡೆಗೀಲೇ ನಮಗೆ ಈ ಹಿರಿಯರ ವಾಣಿ, ಶಿವಶರಣರು ಅಂತಲೇ ತಗೋಬೇಕಾಗಿಲ್ಲ, ನಮ್ಮ ಮಹಾತ್ಮರ ವಾಣಿ. ನಮ್ಮ ಹಿರಿಯರು ಇಲ್ಲಿ ಸರ್ಕಲ್ ಸೊಸೈಟಿಯಲ್ಲಿ ಕೊಟ್ಟಂತಹ ಎಲ್ಲ ಜ್ಞಾನವೂ ಅದೇ ಕಡೆಗೀಲು. ಅದನ್ನು ಇಟ್ಕೊಂಡೆ, ಆ ಜ್ಞಾನದ ಕಡೆಗೀಲನ್ನು ಇಟ್ಕೊಂಡೇ ನಾವೆಲ್ಲರೂ ಕೂಡ ಮುಂದುವರಿತಾ ಇರುವಂತಹದ್ದು. ನಮ್ಮ ಸಾಧನೆ ಮುಂದುವರಿಬೇಕು ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ಏನೆಲ್ಲ ಜ್ಞಾನ ತುಂಬಿದೆ ಅಂತಹ ಗ್ರಂಥಗಳಿದೆ ನಮ್ಮ ಸೊಸೈಟಿಯಲ್ಲಿ, ಅವುಗಳನ್ನು ದಯಮಾಡಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲ ಭಾಷಣಗಳನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಕಡೆಗೀಲು ಸರಿಯಾಗಿರುತ್ತೆ. ಆವಾಗ ನಮ್ಮ ದಾರಿ, ನಮ್ಮ ಸಾಧನೆಯ ಪಥ ಮುಂದುವರಿಯುತ್ತೆ. ನಾವು ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಂತಹ ಕಡೆಗೀಲನ್ನು ಹೊಂದಿದಂತಹ ಸಾಧಕ ಯಾವತ್ತೂ ಕೂಡ ದಾರಿ ತಪ್ಪಲ್ಲ. ಸರಿಯಾದ ದಾರಿಯಲ್ಲಿ ಹೋಗಿ ಸರಿಯಾಗಿ ಆ ಶಿವನನ್ನು ಅಥವಾ ಪರಮಾತ್ಮನನ್ನು ಸೇರೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ವಚನಕಾರರು ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಮಾತಿಗೆ ತಕ್ಕ ನಡೆಯಿಲ್ಲದವನು ಭವಿ, ಅವನಿಗೆ ಶಿವ ಸಾನ್ನಿಧ್ಯ ಎಂದಿಗೂ ಸಾಧ್ಯವಿಲ್ಲ. ಶೂಲದ ಮೇಲಣ ವಿಭೋಗವೇನಾದೊಡೇನೋ, ನಾನಾವರಣದ ಸಂಸಾರ ಹಾವು ಹಾವಾಡಿಗನ ಸ್ನೇಹದಂತೆ ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಮಹದಾನಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದು ಒಂಥರ ಸ್ವಲ್ಪ ಇದಾಗಿರುವಂತಹ ಒಂದು ಅಂದರೆ ಇದನ್ನು ವಿವರಣೆಯನ್ನು ಬೇಡುವಂತಹ ಒಂದು ವಚನ. ಬಸವಣ್ಣ ಹೇಳ್ತಾರೆ, ಮಾತಿಗೆ ತಕ್ಕಂತೆ ನಡೆಯದೇ ಇರುವಂತಹವನು ಭವಿ ಅಂತಂದರೆ ಆಧ್ಯಾತ್ಮ ಏನೂ ಗೊತ್ತಿಲ್ಲದ ಬರಿಯ ಪ್ರಾಪಂಚಿಕ ವ್ಯಕ್ತಿ ಅಂತ. ಭವಿ ಅಂದರೆ ಅಷ್ಟೇ, ಬೇರೆ ಏನೂ ಅಲ್ಲ. ಅಂದರೆ ಅವನಿಗೆ ದೇವರು ಅಂದರೆ ಏನು ಅಂತ ಗೊತ್ತಿಲ್ಲ, ಆಧ್ಯಾತ್ಮದಲ್ಲಿ ನಂಬಿಕೆ ಇಲ್ಲದೇ ಇರುವಂತಹ ಬರಿಯ ಪ್ರಾಪಂಚಿಕ ವ್ಯಕ್ತಿಯನ್ನು ಭವಿ ಅಂತ ಕರೀತಾರೆ. ಹಾಗಾಗಿ ಭವಿ ಅನ್ನುವಂತಹವನಿಗೆ ಮಾತಿಗೆ ತಕ್ಕ ರೀತಿಯಲ್ಲಿ ನಡೆಯಲ್ಲ, ಅವನು ನಡೆಯೋದಕ್ಕಿಲ್ಲ. ಬರೀ ಏನು ಬೇಕಾದ್ರೂ ಸುಳ್ಳು ಹೇಳ್ತಾನೆ, ಏನು ಬೇಕಾದ್ರೂ ಮೋಸ ಮಾಡ್ತಾನೆ, ಆ ರೀತಿಯಲ್ಲಿ ಇರೋ ಅಂಥವರನ್ನು ಭವಿ ಅಂತ ಕರೀತಾರೆ. ಪ್ರಾಪಂಚಿಕರು ಅಂತ ಹೇಳಿ ನಮ್ಮ ಪರಿಭಾಷೆಯಲ್ಲಿ ನಾವು ಕರೀತೇವೆ. ಅವನಿಗೆ ಅಂಥವರಿಗೆ ಶಿವ ಸಾನ್ನಿಧ್ಯ ದೊರಕೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಸಾಧ್ಯನೇ ಇಲ್ಲ, ಈ ಥರ ಹೇಳೋದೊಂದು ಮಾಡೋದೊಂದು ಆದಂಥವರಿಗೆ ಶಿವ ಸಾನ್ನಿಧ್ಯ ದೊರಕಲ್ಲ ಅಂತ ಹೇಳ್ತಾರೆ. ಶೂಲಕ್ಕೇರಿ ಸಾಯುವಂತಹ ಕೈದಿ ತನಗೆ ಪಾಯಸ ಪರಮಾನ್ನ ತಿನ್ನಿಸ್ಬೇಕು ಅಂತ ಕೇಳ್ಕೊಂಡಂತೆ. ಅಂದರೆ ಶೂಲಕ್ಕೆ ಇನ್ನೇನು ನಾಳೆ ಬೆಳಗ್ಗೆ ನೀನನ್ನು ಶೂಲಕ್ಕೆ ಹಾಕ್ತಾಯಿದ್ದೀವಿ, ನೇಣು ಹಾಕ್ತಾಯಿದ್ದೀವಿ, ಅವನೇನೋ ತುಂಬ ಇದನ್ನು ದೊಡ್ಡ ತೊಂದರೆ ಕೆಲಸ ಮಾಡಿದ್ದಾನೆ, ಕ್ರೂರಿ, ಅದರಿಂದ ಅವನನ್ನು ಸಾಯಿಸಬೇಕಾಗಿದೆ. ಅದಕ್ಕೆ ಅವನಿಗೆ ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಅವನು ಬೇರೆ ಏನನ್ನೋ ಬಿಟ್ಟು ನನಗೆ ಪಾಯಸ ಪರಮಾನ್ನ ತಿನ್ನಿಸ್ಬಿಡಿ, ಇವತ್ತು ತಿಂದು ನಾನು ನಾಳೆ ಬೆಳಗ್ಗೆ ಸಾಯ್ತೀನಿ ಅಂತ ಹೇಳಿದ್ನಂತೆ. ಇದು ಪ್ರಾಪಂಚಿಕರ ವಿಷಯ. ಅಂದರೆ ಎಂಥ ವೇಳೆಯಲ್ಲೂ ಅವ್ರು ಬಯಸೋದು ಇದನ್ನು ಮಾತ್ರ ಅಂತ ಹೇಳ್ತಾರೆ. ಅದೇ ರೀತಿ ಅದನ್ನು ಬೇಡ್ಕೊಂಡಂತೆ ಅವನು, ನನಗೆ ಪಾಯಸ ಪರಮಾನ್ನ ಕೊಟ್ಬಿಡಿ, ಅದು ತಿಂದ್ಬಿಟ್ಟು ನಾನು ನಾಳೆ ಬೆಳಗ್ಗೆ ಸಾಯ್ತೀನಿ ಅಂತ ಹೇಳಿದಂತೆ. ಆಮೇಲೆ ಹಾವಾಡಿಗ ವಿಷ ಸರ್ಪಗಳನ್ನು ಪೊದೆಗಳಿಂದ ಹಿಡಿತಾನೆ ಅಲ್ವಾ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಾವು ಅವನನ್ನು ಕಚ್ಚಿ ಯಾವಾಗ ಸಾಯಿಸುತ್ತೆ ಗೊತ್ತಿಲ್ಲ. ಮೊನ್ನೆನೂ ಒಬ್ಬ ಸ್ನೇಕ್ ಹಿಡಿಯೋವಂಥವ್ರು ಒಬ್ಬರು ಇದೇ ರೀತಿ ಅವರು ತೀರ್ಕೊಂಡ್ರು. ಎಂಥದೋ ಒಂದು ತೊಂದರೆ ಆಗಿ, ಅಂದರೆ ಹಾವೇ ಕಚ್ಚಿ ಅವ್ರು ಹಿಡಿಯೋವಾಗಲೇ ಸತ್ತೋದ್ರು. ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಎಷ್ಟು ಸಲ ಕಚ್ಚಿಸ್ಕೊಂಡಿರ್ತಾರೋ, ಎಷ್ಟು ಸಲ ಔಷಧಿ ತೊಗೊಂಡಿರ್ತಾರೋ, ಅದು ಅವ್ರಿಗೆ ಗೊತ್ತು, ಯಾವಾಗ ಬೇಕಾದರೂ ತಾನು ಹಾವು ಕಚ್ಚಿಯೇ ಸಾಯಬಹುದು ಅಂತ ಗೊತ್ತಿರುತ್ತೆ. ಅದೇ ಹಾವಾಡಿಗನಿಗೂ ಹಾವಿಗೂ ಬಹಳ ಸ್ನೇಹ ಅಂತ ನಾವು ಅಂದ್ಕೊಂಡಿದ್ದೀವ? ಇಲ್ಲ, ಖಂಡಿತ ಸ್ನೇಹ ಅನ್ನೋದಿಲ್ಲ. ಅವರಿಬ್ಬರಲ್ಲಿ ವೈರ ಇದೆ. ಅಂದರೆ ಅವನು ಹಾವು ಬೇರೆಯವ್ರಿಗೆ ಏನೂ ತೊಂದರೆ ಮಾಡಬಾರ್ದು ಅನ್ನೋ ರೀತಿಯಿಂದ ಅದನ್ನು ಹಿಡಿದು ತೊಗೊಂಡು ಹೋಗಿ ಅವನು ಅದನ್ನು ಕಾಡಿನಲ್ಲಿ ಬಿಡ್ತಾನೆ, ಅದನ್ನು ಸೇಫಾಗಿ ಬಿಡ್ತಾನೆ. ಪರಸ್ಪರ ವೈರ ಅಂದರೆ ನಮ್ಮ ಜೀವಾತ್ಮನಿಗೂ ಮತ್ತು ಸಂಸಾರಕ್ಕೂ ಇರುವಂತಹದ್ದು ಇದೇ ಸಂಬಂಧ, ಹಾವು ಹಾವಾಡಿಗನ ಸಂಬಂಧ. ನಮ್ಮ ಜೀವಾತ್ಮ ಅದಕ್ಕೂ ಈ ಸಂಸಾರ ಬಂಧನ ಇದೆಯಲ್ಲ, ಇದಕ್ಕೂ ಅದು ಸಂಸಾರ ಬಂಧನ ಹಾವೇನಂತೆ. ಅದು ಎಲ್ಲಿ ಬೇಕಾದರೂ ತೊಂದರೆ, ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ತೊಂದರೆ ಕೊಡ್ಬೋದು. ನಮ್ಮ ಜೀವಾತ್ಮ ಅದನ್ನು ಹುಷಾರಾಗಿ ಹಿಡಿದು ತಗೊಂಡೋಗಿ ಅದನ್ನು ಸೇಫಾಗಿ ಬಿಡಬೇಕು. ಇದು ಅಂದರೆ ಅವರಿಬ್ಬರಿಗೂ ವೈರ ಇದೆ. ಈಗ
ಅದನ್ನು ಸ್ನೇಹವಾಗಿ ಪರಿವರ್ತಿಸಬೇಕು. ಹೇಗೆ ಸ್ನೇಹವಾಗಿ ಪರಿವರ್ತಿಸೋದು ಅಂದರೆ, ಅವನದನ್ನು ಹಿಡಿದು ಪ್ರೀತಿಯಿಂದ ಹಿಡಿದು ತೊಗೊಂಡೋಗಿ ಅದನ್ನು ಕಾಡಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಿಟ್ಟು ಬರಬೇಕು. ಅಂದರೆ ಸಂಸಾರ ಅನ್ನೋದು ನಮ್ಮ ಮನಸ್ಸಿನ ಒಳಗಿರುವಂತಹ ವಿಕಾರ. ನಮ್ಮದೇ ಅಲ್ವಾ ಸಂಸಾರ ಅಂದರೆ. ನಾವು ಏನು ಹೊಟ್ಟೆ ಕಿಚ್ಚುಪಡ್ತೀವಿ ಅದು ನಮ್ಮದೇ, ಏನು ಕೋಪ ಮಾಡ್ಕೋತೀವಿ ನಮ್ಮದೇ, ಏನು ದ್ವೇಷ ಪಡ್ತೀವಿ ನಮ್ಮದೇ. ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಇರೋಕ್ಕಾಗಲ್ಲ. ನಮ್ಮ ಮನಸ್ಸಿನಲ್ಲಿರೋ ವಿಕಾರಗಳೇ ಈ ರೀತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ನಮ್ಮ ಒಳಗೆ ಇರುವ ಈ ಮನೋವಿಕಾರಗಳನ್ನು, ಮನೋವಿಕಾರ ಅನ್ನುವಂತಹ ಸರ್ಪವನ್ನು ನಮ್ಮ ಜೀವಾತ್ಮ ಏನು ಮಾಡ್ತಾನೆ, ಅದನ್ನು ಹಿಡಿದು, ಅಂದರೆ ಅದನ್ನು ಪಳಗಿಸಿ, ಅದನ್ನು ಹಿಡಿದು ಅದಕ್ಕೇನೂ ಮಾಡ್ದಲೇ, ತೊಂದರೆ ಕೊಡ್ದಲೇ, ಅದನ್ನು ದ್ವೇಷ ಮಾಡ್ದಲೇ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲಿ ಅದಕ್ಕೆ ಹೋಲಿಸ್ತಾರೆ, ಹಾವಾಡಿಗನಿಗೂ ಹಾವಿಗೂ ಜೀವಾತ್ಮ ಮತ್ತು ಸಂಸಾರದ ವಿಷಯ ಬಂಧನವನ್ನು ಹೋಲಿಸ್ತಾ ಇದ್ದಾರೆ ಅವರು. ಅಂದರೆ ಅದನ್ನು ಇದು ದ್ವೇಷ ಮಾಡ್ದಲೇ, ವೈರತ್ವವನ್ನು ಇಟ್ಕೊಳ್ದಲೇ ನಮ್ಮ ಜೀವಾತ್ಮ ಈ ಪ್ರಾಪಂಚಿಕತೆ ಅನ್ನುವಂತಹ ಈ ನಮ್ಮ ಮನಸ್ಸೇನಿದೆ, ಪ್ರಾಪಂಚಿಕತೆ ತುಂಬಿರುವ ಈ ಕೆಳ ಮನಸ್ಸೇನಿದೆ, ಆ ಮನಸ್ಸನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು. ಅದನ್ನು ಪ್ರೀತಿಯಿಂದ ತೆಗೆದುಕೊಳ್ಬೇಕು. ಅದನ್ನು ತಗೊಂಡು ಅದನ್ನು ಏನು ಮಾಡ್ದಲೇ ಇರುವಂಥ ಬುಟ್ಟಿಯಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೇಕು. ಇಲ್ಲ ತೊಗೊಂಡೋಗಿ ಅದು ಎಲ್ಲಿದೆ, ಎಲ್ಲಿ ಅದ್ರ ಜಾಗ ಅದನ್ನು ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಆವಾಗ ಮಾತ್ರ ಆಭರಣ ಮಾಡಿ ಹಾಕಿಕೊಳ್ಳುವ ಬಗೆಯನ್ನು ಅರ್ಥ ಮಾಡಿಕೊಂಡಂತೆ ಅಂತಾರೆ. ಅಂದರೆ ಉರಗಭೂಷಣನಾಗಬಹುದು ಅಂತ ಹೇಳ್ತಾರೆ. ಯಾವಾಗ ಹಾವುಗಳನ್ನು ಪಳಗಿಸಿ ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾರೋ ಅವರು ಹಾವುಗಳನ್ನು ಬೇಕಾದರೆ ಆಭರಣದ ರೀತಿಯಲ್ಲಿ ಧರಿಸಬಹುದು. ಉರಗಭೂಷಣ ಯಾರು? ಈಶ್ವರನಿಗೆ ಉರಗಭೂಷಣ ಅಂತ ಕರೆಯೋದು. ಹಾಗೆ ಈಶ್ವರನಾಗಬಹುದು ಜೀವಾತ್ಮ ಯಾವಾಗ ಈ ಸಂಸಾರ ಅನ್ನುವಂತಹ ಹಾವನ್ನು ಪಳಗಿಸಿ ತನ್ನ ಆಭರಣವನ್ನಾಗಿ ಮಾಡಿಕೊಂಡಾಗ, ಅಂದರೆ ತಾನು ಹೇಳಿದಂತೆ ಕೇಳುವ ಸ್ಥಿತಿಗೆ ಆ ಹಾವನ್ನು ತಂದಾಗ ಅವನೂ ಕೂಡ ಉರಗಭೂಷಣನಾಗಬಹುದು ಅಂತ ಹೇಳ್ತಾರೆ. ಹಾಗೆ ಉರಗಭೂಷಣ ಅಂದರೆ ಪರಮೇಶ್ವರ. ಆ ರೀತಿ ಸಾಧ್ಯ. ಅಂದರೆ ಇಲ್ಲಿ ನೋಡಿ, ನಾವು ಎಷ್ಟು ಜೀವಾತ್ಮನ ಬಗ್ಗೆ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಜೀವಾತ್ಮ ದ್ವೇಷ ಮಾಡಿ ಮನಸ್ಸನ್ನು, ನಮ್ಮ ಕೆಳ ಮನಸ್ಸನ್ನು ಹತೋಟಿಗೆ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದನ್ನೇನಿದ್ರೂ ಒಲಿಸಿ ಪಾಲಿಸಿ ನಲ್ಮೆಯಿಂದನೇ ಅದನ್ನು ಒಲಿಸ್ಕೊಂಡು ನಾವು ನಮ್ಮ ಕೆಲಸವನ್ನು ಮಾಡಿಸ್ಕೋಬೇಕಾಗತ್ತೆ. ಈಗ ಅದು ಬೇಡ, ಯಾಕಿಷ್ಟು ಕಷ್ಟಪಡಬೇಕು, ಹಾಗೆ ಹೀಗೆ ಅಂತ ಅದು ಹೇಳ್ತಾ ಇರುತ್ತೆ. ಇರಲಿ ನೀ ಬರಪ್ಪ, ಕೆಲಸ ಒಂದು ಸಲ ಮಾತು ಕೊಟ್ಟ ಮೇಲೆ ನಡಿಬೇಕದು ಅಂತ ಹೇಳಿ ಅದನ್ನು ಒಲಿಸಿ ನಾವು ತರಬೇಕಾಗತ್ತೆ. ಇಲ್ಲಾಂದರೆ ಅದು ಹೇಳ್ದಂಗೆ ನಾವು ಕೇಳಿದ್ರೆ ಅದು ನಡೆಯೋದಿಲ್ಲ. ಹಾಗಾಗಿ ಕೆಳ ಮನಸ್ಸು ಮತ್ತು ಕಾಮಶರೀರ ಮತ್ತು ಸ್ಥೂಲ ಶರೀರವನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಅಂದರೆ ಜೀವಾತ್ಮನ ಹತೋಟಿಯಲ್ಲಿ ಅವು ಇರಬೇಕು. ಆವಾಗ ಮಾತ್ರ ಉರಗಭೂಷಣನ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ, ಇಲ್ಲದಿದ್ದರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದಿನದೇನೆಂದರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು, ಅವರ ಸುಖವೆನ್ನುವ ಸುಖ ಅವರ ದುಃಖವೆನ್ನ ದುಃಖ, ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೆನಯ್ಯ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣವ್ರು ಹೇಳ್ತಾರೆ, ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು, ವಿಚಾರ ಮಾಡಿ ತಿಳ್ಕೊಳ್ಬೇಕು. ಯಾವ ರೀತಿ ನಡೆ, ಯಾವ ರೀತಿ ನುಡಿ ಎರಡೂ ಇರಬೇಕು ನಮ್ಮಲ್ಲಿ ಅಂತ ಹೇಳಿ ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕು. ಅಂದರೆ ನಾವೇ ವಿಚಾರ ಮಂಥನ ನಡೆಸಬೇಕು. ಅಂದರೆ ಯಾವ ರೀತಿ ನಾನು ನಡ್ಕೊಳ್ಬೇಕು, ಯಾವ ರೀತಿ ಅಂದರೆ ನನ್ನ ಸಾಧನೆಯ ಪಥ ಏನು ಅನ್ನೋದ್ರ ಬಗ್ಗೆ ಬೇರೆಯವರು ತೀರ್ಮಾನ ತೊಗೊಳಕ್ಕಾಗಲ್ಲ, ನಾನೇ ತೀರ್ಮಾನ ತಗೊಳ್ಬೇಕು. ಹಾಗಾಗಿ ನನ್ನ ಮಾತುಗಳು ಹೇಗಿರಬೇಕು, ನನ್ನ ವಿಚಾರಧಾರೆ ಹೇಗಿರಬೇಕು, ನನ್ನ ನಡೆ ನುಡಿ ಹೇಗಿರಬೇಕು, ನಾನು ಯಾವ ದಾರಿಲಿ ಸಾಗಬೇಕು, ಇದೆಲ್ಲದರ ತೀರ್ಮಾನ ನಮ್ಮದೇನ. ಸಾಕಷ್ಟು ಗ್ರಂಥಗಳಿದೆ, ಸಾಕಷ್ಟು ಜನ ಸಾಕಷ್ಟು ವಿಷಯಗಳನ್ನು ಹೇಳ್ತಾರೆ. ಏನೇನೆಲ್ಲವನ್ನು ನಾವು ಓದ್ತೀವಿ, ಆದರೆ ಯಾವುದರಂತೆ ನಡ್ಕೊಳ್ತೇವೆ? ನಮಗೆ ಸರಿ ಅನಿಸಿದ್ದನ್ನು ನಡ್ಕೊಳ್ತೇವೆ ಅಲ್ವಾ? ಪ್ರಾಪಂಚಿಕರು ಅವ್ರಿಗೆ ಸರಿ ಅನಿಸಿದಂತೆ ಅವ್ರು ನಡ್ಕೊಳ್ತಾರೆ, ನಾವು ನಮಗೆ ಸರಿ ಅನಿಸಿದಂತೆ ನಾವು ನಡ್ಕೊಳ್ತೇವೆ. ನಮ್ಮ ನಡೆ ನುಡಿಯ ಬಗ್ಗೆ, ಅದನ್ನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಷ್ಟೇ. ನಾವು ವಿಚಾರ ಮಾಡಿ ನಾವು ತೀರ್ಮಾನ ಮಾಡಬೇಕು. ಇವತ್ತು ಹೀಗೆ ನಾನು ಮಾಡ್ತೀನಿ, ಇಂಥದ್ದನ್ನೇ ಮಾಡ್ತೀನಿ, ಇದು ಇಂಥದ್ದು ಸರಿಯಾದಂತಹದ್ದು ಅಂತ ನನಗೆ ಖಚಿತ ಆಗಬೇಕು. ನನಗೆ ಖಚಿತ ಆದ ನಂತರ ಮಾತ್ರ ನಾನು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ, ಒಳ್ಳೆಯ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ಬಸವಣ್ಣ ಹೇಳ್ತಾರೆ, ನಿಮ್ಮ ನಡೆ ನಿಮ್ಮ ನುಡಿ ಬೇರೆಯವ್ರಿಗೆ ಅರ್ಥ ಆಗಲ್ಲ, ಅದೆರಡನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನೀವು ಯಾವ ರೀತಿ ನಡಿಬೇಕು, ಯಾವ ರೀತಿ ನುಡಿಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ, ಖಚಿತಪಡಿಸ್ಕೊಳ್ಳಿ ಮೊದಲು ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಿಲ್ಲದಲೇ ನೀವು ದೇವರನ್ನು ಪೂಜೆ ಮಾಡಿದ್ರೆ ಏನು ಉಪಯೋಗ?
ಮೊದಲು ಅದನ್ನು ಖಚಿತ ಮಾಡ್ಕೊಳ್ಳಿ, ನಿಮ್ಮ ದಾರಿಯನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇವ್ರ ಹತ್ರ ಯಾಕೆ ಹೋಗ್ತಾ ಇದ್ದೀರಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಎಲ್ಲದೂ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ನಮ್ಮ ದಾರಿ ಏನು, ನಮ್ಮ ನಡೆ ಏನು, ನಮ್ಮ ನುಡಿ ಏನು, ನಮ್ಮ ವಿಚಾರ ಏನು, ನಾವು ಯಾತಕ್ಕೆ ಹುಟ್ಟಿದ್ದೀವಿ, ಮೊದಲು ಈ ಗುರಿಯನ್ನು ತಿಳ್ಕೊಳ್ದಲೇನೆ. ಮನುಷ್ಯತ್ವದ ಗುರಿನೇ ನಾವು ಮಾನವಾತೀತ ಆಗೋದು ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಅದು ಸತ್ಯ ಅಂತ ನಮ್ಮ ಮನಸ್ಸಿಗೆ ಖಚಿತ ಆದಾಗ ಮಾತ್ರ ನಾವು ನಡೀತೀವಲ್ವಾ. ಇಲ್ಲದೇ ಇದ್ದರೆ ನಮ್ಮ ಜೀವನ ವ್ಯರ್ಥ ಆಗ್ತಾನೆ ಹೋಗ್ತಾ ಇದೆ. ಎಷ್ಟು ಜೀವನ ವ್ಯರ್ಥ ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ. ಅದನ್ನು ಮೊದಲು ಖಚಿತ ಮಾಡ್ಕೋಬೇಕಲ್ವಾ. ನಮ್ಮೆಲ್ಲರ ಗುರಿ ಅದೇ. ನಮ್ಮ ಈಶ್ವರ ಬರೆದು ಇಟ್ಬಿಟ್ಟಿದ್ದಾನೆ, ನಿಮ್ಮೆಲ್ಲರ ಗುರಿಯೂ ಕೂಡ ಜೀವನ್ಮುಕ್ತರಾಗುವುದೇ, ಮಾನವಾತೀತನಾಗುವುದೇ. ಅದು ನಮ್ಮ ಶತಸಿದ್ಧ, ನಮ್ಮ ಹಕ್ಕು. ಆದರೆ ನಾನು ಹೋಗಬೇಕಾದ್ರೆ ನಾನು ಎಷ್ಟು ಬೇಗ ಹೋಗ್ತೀನಿ. ಇಲ್ಲಿಂದ ನಾನು ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ 10 ದಾರಿ ಇದೆ. ಯಾವ ದಾರಿ ಆರಿಸ್ಕೋಬೇಕು, ನಾನು ಆರಿಸ್ಕೋಬೇಕು. ನನಗೆ ಗೊತ್ತಿರಬೇಕು ಯಾವ ದಾರಿನಲ್ಲಿ ಹೋಗಬೇಕು ಅಂತ ಹೇಳಿ. ನನ್ನ ಮನಸ್ಸಿಗೆ ಒಪ್ಪುವ, ನನ್ನ ಸ್ವಭಾವಕ್ಕೆ ಒಪ್ಪುವ, ನನ್ನ ಇದನ್ನು ಸಾಧನೆ ಮಾರ್ಗವನ್ನು ನಾನು ಮಾಡಬೇಕು. ಆವಾಗ ದೇವರನ್ನು ಪೂಜಿಸಿದರೆ ಫಲ, ಇಲ್ಲದಿದ್ದರೆ ಫಲ ಇಲ್ಲ. ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ. ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೆನಯ್ಯ ಅಂತಾರೆ. ಅಂದರೆ ಭಕ್ತರ ಸುಖಕ್ಕೆ, ಇತರರನ್ನು ಇಲ್ಲಿ ಹೇಳ್ತಾರೆ ಸಾಮಾಜಿಕವಾಗಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಭಕ್ತರು ಅಥವಾ ಇತರರ ಸಹೋದರರು ಅಂತ ನಾವು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೇಳ್ತೇವಲ್ವ. ಎಲ್ಲರೂ ಕೂಡ ಅವರು ನೋಯ್ತಾ ಇದ್ದರೆ, ಅವರು ಬೇಯ್ತಾ ಇದ್ದರೆ ನಾನು ಆನಂದವಾಗಿರೋಕ್ಕಾಗತ್ತಾ, ನಾನು ಶಾಂತಿಯಿಂದ ಇರೋಕ್ಕಾಗತ್ತಾ? ಅವರಷ್ಟು ಒದ್ದಾಡ್ತಾ ಇದ್ದರೆ ನಾವು ಹೇಗೆ ಊಟ ಮಾಡಲಿಕ್ಕೆ ಸಾಧ್ಯ? ಎಷ್ಟೆಲ್ಲ ಸೂಕ್ಷ್ಮ ವಿಷಯಗಳಿರುತ್ತೆ ಗೊತ್ತಾ ಪ್ರಪಂಚದಲ್ಲಿ ಜೀವನ ಮಾಡಬೇಕಾದ್ರೆ. ಎಲ್ಲದರ ಬಗ್ಗೆ ಸೂಕ್ಷ್ಮತೆಯನ್ನು ಗಳಿಸ್ಕೋಬೇಕು ನಾವು. ಆ ಸೂಕ್ಷ್ಮತೆ ಇಲ್ದಲೇ ನಾವು ಆಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕಾಗೋದೇ ಇಲ್ಲ. ಆ ಸೂಕ್ಷ್ಮತೆ ಬರಬೇಕಾಗತ್ತೆ. ಭಕ್ತರ ಸುಖಕ್ಕೆ ದುಃಖಕ್ಕೆ ಆಗದೆ ಬರೀ ಶಿವನ ಪೂಜೆ ಮಾಡಿದರೆ ಸಾಲದಯ್ಯ ಅಂತಾರೆ. ಯಾರೋ ನೋಯ್ತಾ ಇದ್ದಾರೆ, ದುಃಖದಲ್ಲಿ ಬೇಯ್ತಾ ಇದ್ದಾರೆ, ಅವ್ರಿಗೆ ಸಾಂತ್ವನ ಹೇಳ್ದಲೇ ನನ್ನ ವೇಳೆ ಆಯಿತು, ಶಿವಪೂಜೆ ವೇಳೆ ಆಯಿತು ಅಂತ ನಾನು ಕೂತ್ಕೊಂಡು ಮೂಗು ಮುಚ್ಕೊಂಡು ಕೂತ್ಕೊಂಡ್ರೆ, ಧ್ಯಾನಕ್ಕೆ ಕೂತ್ಕೊಂಡ್ರೆ ಉಪಯೋಗ ಏನಿದೆ? ಅಲ್ಲೊಂದು ಜೀವ ನೋಯ್ತಾ ಇದೆ, ನಮ್ಮ ಎದುರಿಗೆ ನೋಯ್ತಾ ಇದೆ, ಕಾಣ್ತಾ ಇದೆ ನಮಗೆ ಅಂದಾಗ ಅದರ ನೋವನ್ನು ನಿವಾರಿಸುವ ಕೆಲಸ ಮಾಡಬೇಕಲ್ವ. ನಿವಾರಿಸೋಕ್ಕಾಗದೇ ಇದ್ದರೂ ಸಾಂತ್ವನ ಹೇಳುವಂತಹ ಕೆಲಸವನ್ನಾದರೂ ಮಾಡಬೇಕಲ್ವ. ಸಮಾಜಮುಖಿಯಾದಂತಹ ಶರಣರು ಏನು ಮಾಡ್ತಾಯಿದ್ರು, ಅವ್ರು ಹೇಳ್ತಾರೆ ನೀನು ಶಿವಪೂಜೆ ಮಾಡದೇ ಇದ್ದರೂ ನಡೆಯುತ್ತೆ, ಮೊದಲು ಈ ಕೆಲಸ ಮಾಡು ಅಂತ. ಆ ಮಟ್ಟಕ್ಕೆ ನಾವು ನಮ್ಮನ್ನು ಸಮಾಜಕ್ಕೆ ಅರ್ಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಬೇರೆಯವರ ದುಃಖಕ್ಕೆ ಆಗದೆ ಬರೀ ಶಿವನ ಪೂಜೆ ಮಾತೆಂಬುದು ಬಂಡವಾಳವೇ ಇಲ್ಲದ ಒಂದು ಬಡಾಯಿ ಅಂತ ಹೇಳ್ತಾರೆ. ನಿನ್ನ ಹತ್ರ ಬಂಡವಾಳನೇ ಇಲ್ಲ, ಬರೀ ಬಡಾಯಿಗೆ ಕೊಚ್ತಾ ಇದೆಯಾ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಬಂಡವಾಳ ಯಾವುದು? ಎಲ್ಲರ ದುಃಖಕ್ಕೆ ಆಗುವ, ಎಲ್ಲರನ್ನ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ಸ್ಟಫ್ ಏನಿದೆ ಅದು ನನ್ನ ಬಂಡವಾಳ. ಆ ಬಂಡವಾಳ ಇದ್ರೇ ನಾನು ಮುಂದೆ ಸಾಗೋದಕ್ಕೆ ಸಾಧ್ಯ, ಇಲ್ದರೆ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇತರರ ಸುಖ ದುಃಖಗಳಿಗೆ ಸ್ಪಂದಿಸದೇ ಇರುವಂತಹ ಕರ್ಕಶ ಮಾತುಗಳಿಂದ, ಕ್ರೂರ ಕೆಲಸಗಳಿಂದ ಇತರರನ್ನು ನೋಯಿಸಿದರೆ ಆತ್ಮಜ್ಞಾನ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆತ್ಮಜ್ಞಾನ ಇರಬೇಕು ಅಂದರೆ ಸೂಕ್ಷ್ಮವಾಗ್ತಾ ಹೋಗ್ಬೇಕು ಮಾನವ. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ನೋವಾಗಬಾರದು ನಮ್ಮಿಂದ. ಮತ್ತು ಅವ್ರ ಅಕಸ್ಮಾತ್ ಬೇರೆ ಕರ್ಮದ ಒಂದು ಇದರಲ್ಲಿ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂದಾಗ ಅವ್ರಿಗೆ ಆಗದೇ ಇರುವಂತಹ ವ್ಯಕ್ತಿಯೇ ಅಲ್ಲ, ಅವನು ಸಾಧಕನೇ ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಮಾಜಮುಖಿ ಆದಾಗ ಮಾತ್ರವೇ ನಮಗೆ ಮುಂದುವರಿಯೋದಕ್ಕೆ ದಾರಿ ಸಿಗುವಂತಹದ್ದು. ಹಾಗಾಗಿ ಎಲ್ಲರೂ ಒಂದೇ, ಎಲ್ಲರೂ ಸಹೋದರರೇ. ಅಲ್ಲಿ ಭಕ್ತ ಅಂತ ಹೇಳ್ತಾರೆ, ಇಲ್ಲಿ ನಾವು ಸಹೋದರರು ಅಂತ ಹೇಳ್ತೀವಿ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಎಲ್ಲರೂ ಒಂದೇ ಅನ್ನೋದನ್ನು ನಾವು ತಿಳ್ಕೊಂಡಾಗ ಮಾತ್ರವೇ ಇತರರಲ್ಲೂ ಶಿವನನ್ನು ಕಂಡಾಗ ನನ್ನಲ್ಲಿರುವಂತಹ ಶಿವನನ್ನು ನಾನು ಕಾಣೋಕ್ಕೆ ಸಾಧ್ಯ. ಅದೇ ರೀತಿ ಪ್ರತಿಯೊಬ್ಬರಲ್ಲಿರುವ ಆತ್ಮನನ್ನು ಕಂಡಾಗ ನನ್ನ ಆತ್ಮವನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ ಮಾತುಗಳನ್ನು ಹೇಳ್ತಾರೆ ಶರಣರು. ಮುಂದೆ ಇನ್ನೊಂದು ನೋಡೋಣ. ತನು ಮನ ಧನವ ಹಿಂದಿಕ್ಕಿಕೊಂಡು ಮಾತಿನ ಒಣವೆಯ ಒಳರೊಟ್ಟೆಯ ನುಡಿದವರು ನೀವೆಲ್ಲರೂ ಹೇಳಿರೆ. ತಲೆಯಿಲ್ಲದ ಕೋಲು ಪೊಳ್ಳು ಹಾರುವುದಲ್ಲದೆ ಗುರಿಯ ತಾಗಬಲ್ಲದೆ. ಮಾಯಾಪಾಶ ಹೀಗೆ ಮನದ ಗಂಟು ಬಿಡದನ್ನಕ್ಕ ಕೂಡಲ ಸಂಗಮ ದೈವ ಎಂತೊಲಿವನಯ್ಯ ಅಂತ ಹೇಳ್ತಾರೆ. ಬಸವಣ್ಣ ಅವ್ರು ಹೇಳ್ತಾರೆ, ತನು ಮನ ಧನದಿಂದ ಶಿವನ ಒಲುಮೆಗೆ ಪ್ರಯತ್ನ ಪಡಬೇಕು. ಎಲ್ಲ ವಿಷಯಗಳಿಂದಲೂ ಕೂಡ ಅವನ ಸೇವೆಗೆ, ಅಂದರೆ ಸಮಾಜದ ಸೇವೆಗೆ ಅಥವಾ ಅವನ ಸೇವೆಗಾಗಿ ನಮ್ಮನ್ನು ನಾವು ಮುಡಿಪಾಗಿಡಬೇಕು ಅಂತ ಹೇಳ್ತಾರೆ. ಬರೀ ಡಂಬಾಚಾರದಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಶರೀರ ಧನ ಮನಸ್ಸುಗಳು ವಿನಿಯೋಗವಾಗಬೇಕು. ಅಂದರೆ ದೇವರಲ್ಲಿಯೇ ಮನಸ್ಸನ್ನು ಇಟ್ಟಿರಬೇಕು. ಬರಿಯ ಮಾತಿನ ಭಕ್ತಿಗೆ ಸ್ವಾಮಿ ಒಲಿಯೋದಕ್ಕೆ ಇಲ್ಲ ಅಂತ ಹೇಳ್ತಾರೆ. ಇವಾಗ ಅದಕ್ಕೊಂದು ಮಾತು ಹೇಳ್ತಾರೆ,
ತಲೆಯಿಲ್ಲದ ಕೋಲು ಪೊಳ್ಳು ಹಾರುವುದಲ್ಲದೆ ಗುರಿಯ ತಾಗಬಲ್ಲದೆ ಅಂತ. ಈಗ ಒಂದು ಬಿಲ್ಲು ಬಾಣ ಹಿಂದಿನ ಕಾಲದ ಒಂದು ಆಯುಧ. ಆ ಬಿಲ್ಲಿಗೆ ಬಾಣವನ್ನು ಇದು ಮಾಡಿದಾಗ ಅದಕ್ಕೆ ಚೂಪು ತುದಿಯನ್ನು ಇರಬೇಕು. ಒಂದು ಕೋಲನ್ನೇ ತಗೊಳ್ಳಿ, ಒಂದು ಕೋಲಿಂದನೇ ಮಾಡಿರ್ತಾರೆ ಅದನ್ನು. ಅದು ಚೂಪ್ ಮಾಡಿದರೆ ಮಾತ್ರ ಹೋಗಿ ಗುರಿ ತಾಕಿ ಅಲ್ಲಿ ಅದಕ್ಕೆ ಮುಟ್ಟುತ್ತೆ, ಇಲ್ಲದೇ ಇದ್ದರೆ ಕೆಳಗಡೆ ಬಿದ್ದೋಗುತ್ತೆ, ಅದು ಪೊಳ್ಳಾಗಿ ಸರಿಯಾಗಿ ಹಾರಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆ ಒಂದು ಬಾಣದ ತುದಿ ಎಷ್ಟು ಚೂಪಾಗಿರಬೇಕೋ ಅದೇ ರೀತಿಯಲ್ಲಿ ನಮ್ಮ ಒಂದು ಮನಸ್ಸು ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಖಡಕ್ಕಾಗಿ, ಅಂದರೆ ಇದರಿಂದ ಸರಿಯಾದಂತಹ ರೀತಿಯಲ್ಲಿ ಇದ್ದಾಗ ಮಾತ್ರ ಆತ್ಮಜ್ಞಾನವನ್ನು ಮುಟ್ತೀವಿ ಹೊರತು ಇಲ್ಲದಿದ್ದರೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗಲೂ ನೇರ ನಡೆ ನುಡಿ ಮತ್ತು ಒಳ್ಳೆಯ ಮಾತುಗಳಿಂದ, ಒಳ್ಳೆಯ ಕಾರ್ಯಗಳಿಂದ ಮಾತ್ರ ಶಿವನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯನೇ ಹೊರತು ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ, ಆತ್ಮಜ್ಞಾನ ದೊರಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲಿ ಅವಾಗ ಮಾಯೆ ಹರಿಯುತ್ತೆ ಅಂತ ಹೇಳ್ತಾರೆ. ದೇವರಲ್ಲಿ ಮನಸ್ಸನ್ನು ಸದಾಕಾಲ ಇಟ್ಟಿದ್ದಾಗ ಆ ರೀತಿಯಾಗಿ ನಮ್ಮ ಆಯುಧವನ್ನು ಏಕಾಗ್ರ ಮಾಡಿಕೊಂಡು ನಾವು, ಅಂದರೆ ನಮ್ಮ ಆಯುಧನೇ ಮನಸ್ಸನ್ನು ಮಾತ್ರ ಅದನ್ನು ಏಕಾಗ್ರ ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಒಂದು ಶಕ್ತಿಯನ್ನು ಕೊಟ್ಟು ಅದನ್ನು ಬಿಟ್ಟಾಗ ಮಾತ್ರ ಅದು ಗುರಿಯನ್ನು ತಲುಪುವಂತೆ ನಾವು ಕೂಡ ಅದೇ ರೀತಿ ಇರಬೇಕು ಅಂತ, ನಮ್ಮ ಮನಸ್ಸನ್ನು ದೇವರಲ್ಲಿಯೇ ಇಟ್ಟಿರಬೇಕು ಅಂತ ಹೇಳ್ತಾರೆ. ಬರಿಯ ಮಾತಿನ ಭಕ್ತಿಗೆ ಶಿವನು ಒಲಿಯುವುದಿಲ್ಲ, ಬರಿಯ ಮಾತಿನಿಂದ ಭಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ಶರೀರ ಮನಸ್ಸುಗಳಲ್ಲಿ ಸುತ್ತಿರುವ ಮಾಯೆ ಹರಿದಾಗ ಕೂಡಲ ಸಂಗಮ ದೇವ ಒಲಿಯುತ್ತಾನೆ ಅಂತಾರೆ. ಯಾವಾಗಲೂ ಕೂಡ ಅಷ್ಟೇ ಅಲ್ವಾ, ಮಾಯೆಗೆ ಯಾವಾಗಲೂ ನಾವು ಒಳಗಾಗಿರ್ತೇವೆ. ನಮ್ಮ ಶರೀರವು ಮಾಯೆಗೆ ಸಿಲುಕಿರುತ್ತೆ, ಅದಾಗಬೇಕು ಇದಾಗಬೇಕು, ಈ ಕೆಲಸ ಮಾಡಬೇಕು ಆ ಕೆಲಸ, ಯಾವಾಗಲೂ ಬಂದಿದ್ದರಾಗಿಯೇ ಇರ್ತೇವೆ. ಅದೇ ರೀತಿ ಮನಸ್ಸು ಕೂಡ. ಹಾಗಾಗಿ ಈ ಬಂಧನ ಮಾಯೆ ಹರಿದಲ್ಲದೆ ಶಿವ ಒಲಿಯೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಆತ್ಮಜ್ಞಾನ ಸಿಗಬೇಕಾದ್ರೆ ಕೆಳ ಮನಸ್ಸಿನ ಬಂಧನದಿಂದ, ಅಂದರೆ ದೇಹಾತ್ಮದ ಬಂಧನದಿಂದ ನಾವು ಮುಕ್ತರಾಗಬೇಕು. ಜೀವಾತ್ಮನಲ್ಲಿ ಸೇರಿದಾಗ ಆ ನಂತರ ಜೀವಾತ್ಮನಿಂದ ಪರಮಾತ್ಮನಲ್ಲಿ ಹೋಗೋದಕ್ಕೆ ಸಾಧ್ಯ, ಅಲ್ಲಿವರೆಗೆ ಇಲ್ಲ. ಮೊದಲು ಮಧ್ಯದಲ್ಲಿ ಜೀವಾತ್ಮ ಇದ್ದಾನೆ, ಜೀವಾತ್ಮನನ್ನು ಸೇರುವುದೇ ಮೊದಲ ಗುರಿ ನಮ್ಮದು. ಹಾಗಾಗಿ ನಮಗೆ ಆತ್ಮಜ್ಞಾನ ಸಿಗಬೇಕು ಅಂದರೆ ಜೀವಾತ್ಮನಲ್ಲಿ ಸೇರಬೇಕು. ಅದಕ್ಕಾಗಿ ಸಾಧನೆಯ ಮಾರ್ಗವನ್ನು ಹಿಡಿಯೋದಕ್ಕೆ ಮಾತು ಒಂದು ವಿಧಾನ ಅಂತ ಶರಣರು ಹೇಳ್ತಾರೆ. ಈ ಮಾತು ಕೂಡ ಸಾಧನೆಯ ಒಂದು ಮಾರ್ಗ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಅಂದರೆ ಎಷ್ಟು ವಿಷಯಗಳನ್ನು ಅಲ್ಲಿ ಹೇಳ್ತಾರೆ ಅಂದರೆ ಅದು ಜ್ಯೋತಿರ್ಲಿಂಗದಂತೆ ಇದೆ ನಿಮ್ಮ ಮಾತು ಅಂತ ಹೇಳ್ತಾರೆ. ಸಂಸ್ಕೃತದ ಒಬ್ಬ ಕವಿ ಇದ್ದರು, ದಂಡಿ ಅಂತ ಹೇಳಿ, ಅವರು ಅನೇಕ ಇದನ್ನು ಬರೆದಿದ್ದಾರೆ, ಕಾವ್ಯಗಳನ್ನು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಭಾಷೆ ಬೆಳಕೂ ಹೌದು ಭಗವಂತನೂ ಹೌದು ಅಂತಾರೆ. ಅಂದರೆ ಭಾಷೆ ಅನ್ನೋದು ಮಾಡುವ ಮಾತಿದೆಯಲ್ಲ, ಅದು ಬೆಳಕಂತೆ. ಅಂದರೆ ನಮ್ಮ ಒಳಗಿನ ಬೆಳಕು ಹೇಗೆ ತೆಕ್ಕೊಳ್ಳುತ್ತೆ ಈಚೆಗೆ ಅಂದರೆ ಮಾತಿನ ರೂಪದಲ್ಲಿ ತೆಕ್ಕೊಳ್ಳುತ್ತಂತೆ. ಅಂದರೆ ನಮ್ಮ ಆತ್ಮದ ಬೆಳಕು ಹೊರಗೆ ಸೂಸುವುದು ಹೇಗೆ ಅಂದರೆ ನಮ್ಮ ಮಾತಿನಿಂದ ಅಂತ ದಂಡಿ ಹೇಳ್ತಾರೆ. ಅದು ಭಗವಂತನೂ ಹೌದು ಅಂತಾರೆ, ಅದೇ ಭಗವಂತನಾಗತ್ತೆ ಅಂತ. ಆ ಶಕ್ತಿಯೇ ಭಗವಂತ. ಅಂದರೆ ನಿಮ್ಮ ಒಳಗಿರುವ ಭಗವಂತ, ಅವನನ್ನು ಹೇಗೆ ತೆರೆದು ತೋರಿಸ್ತೀರಾ? ನಿಮ್ಮ ಮಾತುಗಳಿಂದ ತೆರೆದು ತೋರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಿಜವಾಗಿಯೇ ಮಾತು ಮಾನವರಿಗೆ ಮೀಸಲಾದ ಸಂಪತ್ತು. ಮಾತು ಯಾವ ಪ್ರಾಣಿಗೂ ಮಾತು ಬರಲ್ಲ. ಮನುಷ್ಯನಿಗೆ ಕೊಟ್ಟಂತಹ ವಿಶೇಷವಾದಂತಹ ಒಂದು ಜ್ಞಾನ ಏನು ಅಂದರೆ ಮಾತನಾಡುವುದು, ಯೋಚನೆ ಮಾಡುವಂಥದ್ದು, ಸರಿಯಾಗಿ ಮಾತಾಡುವಂಥದ್ದು, ಇದೆಲ್ಲವೂ ಕೂಡ ಮನುಷ್ಯನಿಗೆ ಕೊಟ್ಟಂತಹ ಒಂದು ಸಂಪತ್ತು, ಭಗವಂತನಿಂದ ಸಿಕ್ಕಂತಹ ಸಂಪತ್ತು. ಅದು ನಮ್ಮ ಯೋಗ್ಯತೆಯ ಅಳತೆಗೋಲು ಕೂಡ ಹೌದು. ಅಂದರೆ ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ನಮ್ಮ ಮಾತುಗಳು ಅದು ತೋರಿಸಿಕೊಟ್ಬಿಡುತ್ತೆ. ಅದು ನಮ್ಮ ಅಂತರಂಗವನ್ನು ತೋರಿಸುವಂತಹ ಅದು ಕನ್ನಡಿಯಾಗಿದೆ. ಹಾಗಾಗಿ ಈ ಕನ್ನಡಿ ಸದಾಕಾಲ ಶುಭ್ರವಾಗಿರುವಂತೆ ನೋಡ್ಕೊಳ್ಬೇಕು. ಅದರ ಮೇಲೆ ಧೂಳು ಕೂತ್ಕೊಳ್ಳದೆ ಇದ್ದಂತೆ ನೋಡ್ಕೊಳ್ಬೇಕು. ಅದರಲ್ಲಿ ಪ್ರತಿಬಿಂಬ ಬೇರೆ ಮೂಡದೇ ಇರುವಂತೆ ನೋಡ್ಕೋಬೇಕು. ಆ ರೀತಿಯಾಗಿ ನಮ್ಮ ಕನ್ನಡಿಯನ್ನು ಅತ್ಯಂತ ಶುಭ್ರವಾಗಿ ಇಟ್ಕೊಳ್ಬೇಕು. ಸಂಸ್ಕೃತದ ಒಂದು ಸುಭಾಷಿತ ಇದೆ, ಅದು ತುಂಬ ಚೆನ್ನಾಗಿದೆ. ಏನು ಅಂತ ಹೇಳ್ತಾರೆ ಅಂದರೆ, ನಾದಾತವ್ಯಂ ನ ದಾತವ್ಯಂ ನ ಕರ್ತವ್ಯಂ ಚ ಕಿಂಚನ ಶಾಂತಮೇಕಂ ಪ್ರಯೋಕ್ತವ್ಯಂ ಸರ್ವಂ ತಸ್ಸ ವಶೇತ್ ಜಗತ್ ಅಂತ ಹೇಳ್ತಾರೆ. ಅಂದರೆ ನಾವು ತಗೋಬೇಕಾದ್ದು ಏನೂ ಇಲ್ವಂತೆ, ನಾವು ಕೊಡಬೇಕಾದ್ದು ಏನೂ ಇಲ್ಲ, ಎಲ್ಲ ಈ ಪ್ರಪಂಚದಲ್ಲಿದೆ. ದೇವರು ಎಲ್ಲನೂ ಇಟ್ಬಿಟ್ಟಿದ್ದಾನೆ. ನಾನು ಕೊಟ್ಟೆ ಅಥವಾ ನಾನು ತಗೊಂಡೆ ಇಂಥದಕ್ಕೆಲ್ಲ
ತುಂಬ ಆಳವಾಗಿ ಹೋದಾಗ ಅದರಲ್ಲಿ ಅರ್ಥನೇ ಇಲ್ಲ ಅಂತ ಅನಿಸೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನ ದಾತವ್ಯಂ ನ ದಾತವ್ಯಂ ಅಂದರೆ ನಾನು ಕೊಡೋದು ಏನೂ ಇಲ್ಲ, ನಾನು ತಗೊಳ್ಳೋದು ಏನೂ ಇಲ್ಲ, ಕೊಡಬೇಕಾದ್ದು ಇಲ್ಲ, ತಿಳ್ಕೊಬೇಕಾದ್ದು ಇಲ್ಲ, ಮಾಡಬೇಕಾದ್ದು ಏನೂ ಇಲ್ಲ. ಒಳ್ಳೆ ಮಾತನ್ನು ಆಡ್ತಾ ಇದ್ದರೆ ಇಡೀ ಜಗತ್ತೇ ಅವನ ವಶವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೆ ಮಾತಾಡಲಿಕ್ಕೆ ಏನೂ ಕೊಡಬೇಕಾಗಿಲ್ಲ, ಆದರೆ ನಮ್ಮ ಆತ್ಮಶಕ್ತಿಯ ಬೆಳಕು ಆ ಮಾತಿನಲ್ಲಿ ಚಿಮ್ತಾ ಇರುತ್ತೆ. ನಾ ಕೊಡೋದೇನೂ ಇಲ್ಲ, ತಗೊಳ್ಳೋದೇನೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಇಡೀ ಜಗತ್ತೇ ಅವನ ವಶ ಆಗಿರಬೇಕು ಅಂದರೆ ಅಷ್ಟು ಸಚ್ಚಾರಿತ್ರದಿಂದ ಅವನು ಕೂಡಿರಬೇಕು, ಅದ್ರ ಜೊತೆಗೆ ಅಂತಹವರ ಮಾತುಗಳಿಗೆ ಅಷ್ಟು ಬೆಲೆ ಇರುತ್ತೆ ಅಂತ ಹೇಳ್ತಾರೆ. ಇದು ಒಳ್ಳೆಯ ಸರಿಯಾದ ಮಾತಿಗೆ ಸಿಗುವಂತಹ ಒಂದು ಬೆಲೆ. ಇದನ್ನೇ ಶರಣರು ಹೇಳ್ತಾರೆ, ಶಿವ ಮೆಚ್ಚಿ ಅಹುದೆನ್ನಬೇಕು ಅಂತಾರೆ. ಅಂದರೆ ಯಾವ ಮಾತನ್ನೇ ಆಡಿದ್ರೂ ಕೂಡ ಆ ದೇವರು ಕೂಡ ಸರಿ ಇದೆ ಇದು ಅಂತ ಹೇಳಬೇಕಂತ. ಅಂದರೆ ಅಂತಹ ಸತ್ಯವಾದ ಮಾತನ್ನು ಮಾತ್ರ ಆಡಬೇಕು, ಇಲ್ಲದೇ ಇದ್ದರೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಸರಿಯಾದ ಮಾತಿನ ಬಗ್ಗೆ ಇಷ್ಟೊಂದು ವಿಷಯಗಳನ್ನು ನಾವು ತಿಳ್ಕೊತಾ ಇದ್ದೀವಿ ಅಂತಂದರೆ, ತಿಳಿದವರು ಹೇಳ್ತಾರೆ, ಮಾತು ಮಿತಿಯಾದರೆ ಅಂದರೆ ಅದು ಕಡಿಮೆ ಆದರೆ, ಮಿತಿಗೊಳ್ಳಪಟ್ಟರೆ ಕಡಿಮೆ ಆದರೆ ಮಾಯೆ ಅಡಗುವುದು. ಮಾತು ಮಿತಿಯಾದರೆ ಮಾಯೆ ಅಡಗುವುದು. ಈಗ ನಾವೆಲ್ಲ ಮಾಯೆಯ ಅದರ ಬಲೆಯಲ್ಲಿರುವಂಥವ್ರೇನೆ. ಆ ಮಾಯೆ ಬಲೆಯಿಂದ ಹೇಗೆ ಬಿಡಿಸ್ಕೊಳ್ಳೋದು? ಮಾತು ಮಿತಿಯಾದಾಗ, ಕಡಿಮೆ ಆದಾಗ, ಅಂದರೆ ಎಷ್ಟು ಸತ್ಯವೋ ಅಷ್ಟನ್ನು ಮಾತ್ರವೇ ಮಾತಾಡಿದಾಗ, ಆ ಮಾತು ಮಿತಿಯಾದಾಗ ಮಾಯೆ ಅಡಗುವುದು. ಆ ಮಾಯೆನೇ ಹೊರಟು ಹೋಗುತ್ತಂತೆ ನಮ್ಮಿಂದ. ಅದಕ್ಕಾಗಿ ನಾವು ಮಾತನ್ನು ಈ ರೀತಿಯಾಗಿ ಆಡಬೇಕು ಅಂತ. ಹಾಗಾಗಿ ನಮ್ಮನ್ನು ಹಿಡಿದಿಟ್ಟಿರುವಂತಹ ಈ ಮಾಯೆ, ನಮ್ಮನ್ನು ಸುತ್ತಿರುವಂತಹ ಈ ಮಾಯೆ, ಇಡೀ ಪ್ರಪಂಚವನ್ನೇ ಸುತ್ತಿರೋದು ಅದೇ ಮಾಯೆ. ಆ ಮಾಯೆ ಅಡಗಬೇಕು ಅಂದಾಗ ಮಾತು ಮಿತವಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಮಾಯೆ ಅಡಗಿದರೆ ಏನಾಗುತ್ತೆ? ಹೇಗೆ ಸಾಧ್ಯ ಅಂದರೆ ಹೇಳ್ತಾರೆ ಮುಂದಕ್ಕೆ, ಮಾಯೆ ಅಡಗಿದರೆ ಮನಸ್ಸು ಲಯವಾಗುತ್ತದೆ. ಮಾತು ಸರಿ ಇದ್ದಾಗ ಮಾಯೆ ಅಡಗುತ್ತೆ. ಮಾಯೆ ಅಡಗಿದಾಗ ಏನಾಗುತ್ತೆ? ಮಾಯೆ ಹೊರಟೋದಾಗ ತಕ್ಷಣ ನಮ್ಮ ಮನಸ್ಸು ಲಯವಾಗುತ್ತೆ. ಅಂದರೆ ಅದು ಸ್ತಬ್ಧವಾಗುತ್ತೆ, ಸುಮ್ಮನಾಗತ್ತೆ. ಇವಾಗ ನಮ್ಮ ತಲೆಯಲ್ಲಿ ಓಡ್ತಿರ್ತಲ್ಲ ಏನೇನೋ ಥಾಟ್ಸ್, ಯಾವಾಗಲೂ ಓಡ್ತಿರ್ತಿ, 24 ಗಂಟೆ ಓಡ್ತಿರ್ತಲ್ಲ, ಆ ಥಾಟ್ಸ್ ನಿಲುಗಡೆಗೆ ಬರುತ್ತೆ, ನಿಂತು ಹೋಗುತ್ತೆ, ಲಯವಾಗತ್ತೆ. ಮನಸ್ಸು ಲಯನೇ ಆಗಬೇಕಾಗಿರೋದು. ಚಿತ್ತವು ವೃತ್ತಿ ನಿರೋಧ, ಪತಂಜಲ ಮಹರ್ಷಿಗಳು ಹೇಳೋದು ಅದೇ ಚಿತ್ತ, ಅದೇ ವೃತ್ತಿಗಳು ಏನು ಯಾವಾಗಲೂ ಚಲಿಸ್ತಾ ಇರೋವಂಥದ್ದು. ಆ ವೃತ್ತಿಗಳು ನಿಲುಗಡೆಗೆ ಬರುತ್ತೆ ಯಾವಾಗ? ಮಾತು ಮೌನವಾದಾಗ, ಮಾತು ಕಡಿಮೆ ಆದಾಗ. ಹಾಗೆ ನಮ್ಮ ಮನಸ್ಸು ಅಂತರಂಗದ ಮೌನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗತ್ತೆ. ಅದು ಲಯವಾದಾಗ. ಲಯ ಆಗೋದು ಅಂದರೆ ಅದೇನೆ, ಅಂತರಂಗದಲ್ಲಿ ನನ್ನ ಮನಸ್ಸು ಹೋಗಿ ಸೇರುತ್ತೆ, ಹಾಗಾಗತ್ತೆ. ಅಂದರೆ ತನ್ನ ವೃತ್ತಿಗಳನ್ನು ಕಳ್ಕೊಳ್ಳುತ್ತೆ. ಹೀಗೆ ಮನಸ್ಸು ಲಯವಾದಾಗ ಏನಾಗುತ್ತೆ? ನಿಜ ವಸ್ತು ಮಾತ್ರವೇ ಉಳಿಯುತ್ತೆ. ಏನಿದೆ ಅದು ಮಾತ್ರ ಇರುತ್ತೆ. ನಮ್ಮ ಮಾತಿನಲ್ಲಿ ಏನೇನೋ ಮಾಡಿ ಜಗ್ಲರಿ ಮಾಡಿ ಒಂದು ಮಾಯಾ ಪ್ರಪಂಚ, ಅದೆಲ್ಲ ಏನೂ ಇಲ್ಲ, ಎಲ್ಲ ಹೊರಟೋಗುತ್ತೆ. ಏನಿದೆಯೋ ಅದು ಮಾತ್ರವೇ ಉಳಿಯುತ್ತೆ. ಏನಿದೆಯೋ ಅದು ಅಂದರೆ ಏನು? ಅದನ್ನು ಯೋಚನೆ ಮಾಡಬೇಕು. ಏನಿದೆ ಅಂದರೇನು? ಅದು ಏನಿದೆಯೋ ಅದನ್ನು ನೋಡುವ ಶಕ್ತಿ ನಮಗೆ ಬರುತ್ತೆ. ಬರೀ ಮಾತಿನ ಒಂದರಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಅಷ್ಟೇ. ಮಾತು ಇದಾದಾಗ ಮನಸ್ಸು ಲಯ ಆಗುತ್ತೆ. ಮನಸ್ಸು ಲಯ ಆದರೆ ಭ್ರಮೆ ಭ್ರಾಂತಿ ಎಲ್ಲ ಹೊರಟು ಹೋದಾಗ ಮನಸ್ಸು ಲಯ ಆಗುತ್ತೆ. ಲಯ ಆಗೋದು ಅಂದ್ರೇನು? ಮನಸ್ಸು ಅಂತರಂಗದಲ್ಲಿ ಸೇರುತ್ತೆ. ಅಂತರಂಗದಲ್ಲಿ ಸೇರಿದಾಗ ಏನನ್ನು ನೋಡ್ತೀವಿ ನಾವಲ್ಲಿ? ಆತ್ಮನನ್ನು ನೋಡ್ತೀವಿ. ಇರೋದೇನು? ಆತ್ಮ ಒಂದೇ, ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಪ್ರಪಂಚದಲ್ಲಿ. ಅಲ್ಲಿಗೆ ಹೋಗಿ ಮುಟ್ತೇವೆ. ಹಾಗಾಗಿ ಅದನ್ನು ನೋಡುವ ಶಕ್ತಿ ನಮಗೆ ದೊರಕುತ್ತೆ. ಅಂದರೆ ಸಿ ಆ್ಯಸ್ ಇಟ್ ಈಸ್ ಅಲ್ವಾ? ನಿಜ ವಸ್ತು ಅದನ್ನು ಮಾತ್ರ ನೋಡ್ತೀವಿ, ಅದು ಬಿಟ್ಟು ಬೇರೇನೂ ಇಲ್ಲ. ಅಲ್ಲಿ ಒಂದೇ ಇರುವಂತಹದ್ದು ಏಕ ಚೈತನ್ಯ ಅಷ್ಟೇ. ಅಲ್ಲಿಗೆ ಮುಟ್ಟುತ್ತೆ. ಎಲ್ಲಿ? ಮಾತು ಮಿತವಾದಾಗ ಆ ಏಕ ಚೈತನ್ಯ ಅದರ ದರ್ಶನ ಆಗತ್ತೆ. ಅದಕ್ಕಾಗಿ ಇಷ್ಟೆಲ್ಲ ವಿಷಯ ತಿಳ್ಕೊಂಡ್ವಿ ನಾವು ಮಾತಿನ ಬಗ್ಗೆ. ಹಾಗಾಗಿ ಇನ್ನೂ ಒಂದು ಮಾತು ಅದಕ್ಕೆ ಹೇಳ್ತಾರೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಅಲ್ವಾ? ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಅದು ನಿಜ. ಮಾತು ಬರೀ ಸತ್ಯವಾದ ಅತ್ಯಂತ ಅಗತ್ಯವಾದಷ್ಟನ್ನೇ ಮಾತನಾಡಿದರೆ ಆ ಮಾತು ಮೌನಕ್ಕೆ ಸಮಾನ. ಆ ಮಾತು ಮೌನಕ್ಕೆ ಸಮಾನ.
ಮೌನ ಬಂತು ಅಂದರೆ ಏನಾಗುತ್ತೆ? ಅಂತರಂಗದಲ್ಲಿ ಸತ್ಯ ಸಾಕ್ಷಾತ್ಕಾರವಾಗುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ಒಂದು ಗಂಟೆ ನಾವು ಮಾತಾಡಿದೆ. ಹಾಗಾಗಿ ಮಾತು ಮೌನದಂತಿರಬೇಕು, ಮೌನ ಮಾತಾಗಬೇಕು. ಅದು ಹೇಗೆ ಏನಾಗಬೇಕು ಅದಾಗತ್ತೆ. ಇಷ್ಟು ಸರಿಯಾದ ಮಾತಿನ ಬಗ್ಗೆ ಇರುವಂತಹ ಒಂದು ವಿಷಯ. ವಂದನೆಗಳು.